ದಿಸ್ ನೋಡಿ ಇಷ್ಟು ಗಿಫ್ಟ್ಸ್ ಬಂದಿದೆ. ಮೇಲೆ 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 ಇಟ್ಟಿದೀವಿ. ಇದ್ರಲ್ಲಿ ನಾನು ಕುತ್ಕೊಂಡು ಓಡಾಡ್ತಿದ್ದೇನೆ. ಯಾಕೆ ವಿಡಿಯೋದಲ್ಲಿ ಹೇಳ್ತೀಯ? ನಾನು ಕುತ್ಕೊಂಡು ಓಡಾಡ್ತಿದ್ದೆ. ಇದು ಚಿಟ್ಟೆ ನಾನು ಇದು ವಿಷ್ಣು ನಾನಿಲ್ಲ, ನಾನು ಮರೆಯಲ್ಲ. ಇಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡ್ತಿರೋದನ್ನ ಓಪನ್ ಮಾಡಕ್ಕೆ ಎಷ್ಟು ಬೇಜಾರಾಗುತ್ತಲ್ಲ. ಥ್ಯಾಂಕ್ ಯು ಲೀಲು ಬಾತು, ಥ್ಯಾಂಕ್ ಯು. ಪಾಂಡ ವಿಷ್ಣು ಕೊಟ್ಟಾರೋ ನನಗೆ ಕೊಟ್ಟಾರೋ ಗೊತ್ತಿಲ್ಲ, ಯೂಸ್ ಮಾಡೋದು ಅಂತ ನಾನೇ. ಯಾವ್ದಾದ್ರು ಗಿಫ್ಟ್ ಕಾಸ್ಟ್ಲಿ ಕೊಟ್ಟಿದೀವಿ ಇಲ್ಲಿವರೆಗೂ ಅಂದ್ರೆ ಅದ್ ನನ್ ಮಗನ್ಗೆ ಪರ್ಟಿಕ್ಯುಲರ್ ಆಗಿ ಹೇಳಕ್ ಆಗಲ್ಲ, ಅಷ್ಟು ಚೆನ್ನಾಗಿರೋ ಗಿಫ್ಟ್ ಗಳು ಬಂದಿದೆ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನೆಲ್. ಹಾಯ್ ಎಲ್ಲರಿಗೂ ನಮಸ್ತೆ. ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು ನಾಡಿನ ಚಿಂತೆಯಲ್ಲಿ ಬಾಳಬಾರದು ಬಾಡಿನ ಮೂಲವೆಲ್ಲಿ ಕೆಳಬಾರದು. ಎಸ್ ಗೈಸ್, ವಿಡಿಯೋ ಏನು ಅಂತ ಆಲ್ರೆಡಿ ತಮ್ಮೆಲ್ಲ ನೋಡಿದ್ದೀರಾ. ವಿಷ್ಣುದು ಬರ್ಡೇದು ಗಿಫ್ಟ್ ಬಂದಿದೆಯಲ್ಲ, ಸೊ ಅದನ್ನೆಲ್ಲವೂ ಕೂಡ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ ಇವತ್ತು ನಿಮ್ಮ ಮುಂದೆ. ತುಂಬ ಜನ ಕಮೆಂಟಲ್ಲಿ ಕೇಳಿದ್ರಿ ಅವ್ನ ಬರ್ಡೇ ಸೆಲೆಬ್ರೇಷನ್ ಬ್ಲಾಗ್ ಬಿಟ್ಟಾಗ ಅವ್ನಿಗೆ ಗಿಫ್ಟ್ ಏನೇನು ಬಂದಿದೆ ಎಲ್ಲ ಅನ್ಬಾಕ್ಸ್ ಮಾಡಿ ಸಿಸ್ಟರ್ ಅಂತ ಹೇಳಿ. ಸೊ ಅನ್ಬಾಕ್ಸ್ ಮಾಡ್ದೆಲ್ಲ ಹಾಗೆ ಇಟ್ಟಿದ್ದೀನಿ. ನಾನಂತೂ ಅಂಬಿಗೆ ಬಾ ಅನ್ಬಾಕ್ಸ್ ಮಾಡೋಣ ಅಂತ ಹೇಳಿನೇ ಸಾಕಾಗಿತ್ತು. ಸೊ ಕೊನೆಗೂ ಅಂಬಿ ಮನಸ್ಸು ಗಟ್ಟಿ ಮಾಡ್ಕೊಂಡು ಬಾ ಅನ್ಬಾಕ್ಸ್ ಮಾಡ್ಬೇಡ ಅಂತ ಹೇಳಿದ್ದಾನೆ. ಅಲ್ಲಿ ಕಣ್ಮುಂದೆ ಇದ್ದಾಗ ಏನಿರುತ್ತೋ ಅನ್ನೋ ಕ್ಯೂರಿಯಾಸಿಟಿಗೆ ನನಗೆ ತಡ್ಕೊಳಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಇವತ್ತು ಮಾಡ್ತಿದ್ವಿ. ಇವತ್ತು ಹೇಗಿದ್ರು ರೀಲ್ಸ್ ಮಾಡಬೇಕು, ರೆಡಿ ಆಗಿಬಿಟ್ಟಿದ್ವಿ. ಹಾಗೆ ವ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ವಿ. ಇನ್ನು ವಿಷ್ಣು ಬಂದು ಮಲ್ಕೊಂಡಿದ್ದಾನೆ. ಅವ್ನು ಮಲಗ್ದಾಗಲೇ ವ್ಲಾಗ್ ಮಾಡಬೇಕು, ಇಲ್ಲಾಂದ್ರೆ ಗೊತ್ತಲ್ಲ ಟೀಟೆ ಮಾಡ್ತಾ ಇರ್ತಾನೆ, ಫುಲ್ ಎಸ್ಬಿಡ್ತಾನೆ, ಎಲ್ಲ ಕವರ್ ಎಲ್ಲ ಹಿಡಿದ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ತಡ ಮಾಡೋದು ಬೇಡ, ನಿಮ್ಗೂ ನೋಡ್ಬಿಡ್ಬೇಕು ಅಂತ. ಎಸ್, ನಿಮ್ಗೂ ಕೂಡ ಅಷ್ಟೇ ಜಾಸ್ತಿ ಕಾಯ್ಸಕ್ ಹೋಗಲ್ಲ. ಸೊ ಬನ್ನಿ ಬೇಗ ಗಿಫ್ಟ್ನೆಲ್ಲ ಅನ್ಬಾಕ್ಸ್ ಮಾಡೋಣ. ಸೊ ಹಾಗೆ ನಾನು ಅಂಬಿ ರೀಲ್ಸ್ ಮಾಡಕ್ಕೆ ಅಂತೇಳಿ ಈ ರೀತಿ ರೆಡಿ ಆಗಿದ್ವಿ. ಹೇಗೆ ಕಾಣ್ತಿದ್ವಿ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ. ನೋಡಿ ಇಷ್ಟು ಗಿಫ್ಟ್ಸ್ ಬಂದಿದೆ. ಏನಿಲ್ಲ ಅಂತಂದ್ರೆ ಇಲ್ಲಿ ಒಂದು 30 ಇದೆ ನಾವು ಗಿಫ್ಟ್ಸ್ ಎಲ್ಲ ಕೆಳಗೆ ಮೇಲೆ 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 ಇಟ್ಟಿದೀವಿ ನಾವು. ನೀವೇ ನೋಡ್ತಾ ಇರ್ಬೋದು ಇಷ್ಟು ಗಿಫ್ಟ್ಸ್ ಬಂದೆ. ಸೊ ಯಾರ್ಯಾರು ಕೊಟ್ಟಿದ್ದು ಅಂತ ಹೇಳ್ತಾ, ಸೊ ಏನೇನಿದೆ ಅಂತ ಎಕ್ಸೈಟ್ಮೆಂಟ್ ಅಲ್ಲಿ ಅನ್ಬಾಕ್ಸ್ ಮಾಡ್ತಾ ನಿಮ್ಗೂ ಕೂಡ ತೋರಿಸ್ತೀನಿ ಆಯ್ತಾ. ಇಷ್ಟು ಬಂದಿದೆ. ಸೊ ನನ್ಗೂ ಕೂಡ ಕ್ಯೂರಿಯಾಸಿಟಿ ಇದೆ ಏನೇನು ಬಂದಿದೆ, ಏನೇನಿದೆ ಒಳಗೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ನಿಮ್ಗೆ ಹೇಳ್ತೀನಿ ಯಾರ್ಯಾರು ಏನೇನು ಕೊಟ್ರು ಅಂತ ಹೇಳಿ. ಸೊ ಒಂದ್ರ ಮೇಲೆ ಲೇಬಲ್ಸ್ ಮೇಲೆ ಒಂದ್ರ ಮೇಲೆ ನೇಮ್ ಇದೆ, ಒಂದೊಂದ್ರಲ್ಲಿ ನೇಮ್ ಇಲ್ಲ. ಸೊ ಬನ್ನಿ ನೋಡೋಣ. ಯಾವ್ದು ಲೇಬಲ್ ಇರಲ್ವೋ ಅದ್ರ ಮೇಲೆ ನೋಡೋಣ. ನಿಮ್ಗೆ ಗೊತ್ತಿರುತ್ತಲ್ವಾ ಬ್ಲಾಗ್ ಮಾಡ್ತಾರೆ ನಿಮ್ ಗಿಫ್ಟ್ ಏನು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಇಷ್ಟಿದೆ ಇವಾಗ ಸದ್ಯಕ್ಕೆ ಅನ್ಬಾಕ್ಸ್ ಮಾಡೋಣ ಆಯ್ತಾ. ಬನ್ನಿ. ಆಮೇಲೆ ನಮಗೆ ಅಂತಂದ್ರೆ ಎಲ್ಲಾನು ಕೂಡ ನಮಗೇನು ಯೂಸ್ ಇರಲ್ಲ, ಎಲ್ಲಾನು ವಿಷ್ಣಿಗೆ ಯೂಸ್ ಇರುತ್ತೆ. ಬಟ್ ನಾನು ಏನಕ್ಕೆ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಯಾಕಂದ್ರೆ ನನ್ನ ಮಗನ್ಗೆ ಏನ್ ಬಂದಿದ್ಯೋ ಏನಿಲ್ಲ ಅನ್ನೋ ಗಿಫ್ಟ್ಸ್ ಅಂತ ಅಂದ್ಮೇಲೆ ಅನ್ಬಾಕ್ಸ್ ಸರ್ಪ್ರೈಸ್ ಅಂತಂದ್ರೆ ಯಾರಿಗ ಇಷ್ಟ ಇರಲ್ಲ, ಗಿಫ್ಟ್ಸ್ ಅಂತಂದ್ರೆ ಯಾರಿಗ ಇಷ್ಟ ಇರಲ್ಲ. ಸೊ ಎಲ್ಲರಿಗೂ ಕೂಡ ಇಷ್ಟ ಇರುತ್ತೆ. ಅದೇ ರೀತಿ ಗಿಫ್ಟ್ ಅಂದ್ರೆ ಇಷ್ಟ ಇಲ್ವೋ ಗೊತ್ತಿಲ್ಲ, ಅದ್ರೊಳಗೆ ಏನಿರುತ್ತೆ ನೋಡಕ್ ಕುತೂಹಲ ಅಷ್ಟೇ ನಮ್ಗೆ ಇವಾಗ ಮೈಂಡ್ ಅಲ್ಲಿ ಇರೋದು. ಆ ಕುತೂಹಲ ನಿಮ್ಗೂ ಕೂಡ ಇರುತ್ತೆ. ಎಲ್ಲರೂ ಕಮೆಂಟ್ ಅಲ್ಲಿ ಹಾಕಿದ್ವಿ, ತುಂಬಾ ಚೆನ್ನಾಗಿ ಮಾಡಿದ್ರ ಏನು ಎತ್ತ ಅಂತ ಹೇಳಿ, ಅಂತಂದ್ರೆ ಎಲ್ಲಿ ಮಾಡಿದೇನು ಅಂತ. ಸೊ ಅದ್ರದ್ದು ನಾನು ಹೇಳ್ತೀನಿ. ಫಸ್ಟ್ ಈಗ ಗಿಫ್ಟ್ಸ್ ಎಲ್ಲಾನು ಕೂಡ ಅನ್ಬಾಕ್ಸ್ ಮಾಡೋಣ. ಪಾರ್ಟಿ ತುಂಬಾನೇ ಚೆನ್ನಾಗಾಯ್ತು. ಬಂದವರು ಎಲ್ಲರೂ ಕೂಡ ಊಟ ತುಂಬಾ ಇಷ್ಟಪಟ್ರು. ಮೇನ್ಲಿ ಅದು ತುಂಬಾನೇ ಖುಷಿ ಆಗಿದ್ದು. ತುಂಬಾನೇ ಚೆನ್ನಾಗಿ ಮಾಡ್ಕೊಟ್ಟಿದ್ವಿ ಊಟನ, ಸಕ್ಕತ್ತಾಗಿತ್ತು. ಮಾಡ್ಸಿದ್ದು ಒಂದಷ್ಟು ಐಟಮ್ಸ್ ಇದ್ರು ಕೂಡ ಊಟ ಸೂಪರ್ ಆಗಿತ್ತು. ಈಗ ತಡ ಮಾಡೋದ್ ಬೇಡ, ಬನ್ನಿ ಬೇಗ ಅನ್ಬಾಕ್ಸ್ ಮಾಡೋಣ. ನಾನೊಂದು ಅಂಬಿ ಒಂದು ಇಬ್ರು ಒಂದೊಂದು ಮಾಡ್ತೀವಿ ಆಯ್ತಾ. ನೇಮ್ ಹೇಳ್ತೀನಿ ನಾನು ನೀವೊಂದಿಬ್ರು ಬೇಗ ಮಾಡಿ ಮುಗಿಸ್ ಮಾಡೋಣ. ಯಾಕಂದ್ರೆ ಲ್ಯಾಗ್ ಆಗ್ಬಾರ್ದು, ಮಾಡ್ಕೊಂಡ್ಬಿಡ್ಬೇಕು. ಅದು ಇಲ್ಲ ಅವನು ಎದ್ದಂದ್ರೆ ಆಮೇಲೆ ನೋಡಿ ಗೈಸ್ ರೀಲ್ಸ್ ಕೂಡ ಶೂಟ್ ಮಾಡ್ಬೇಕು ನೋಡಿ ಇವತ್ತಿನ ರೀಲ್ಸ್ಗೆ ಅಂತ ಹೇಳಿ. ಆರೆಂಜ್ ಈ ರೀತಿ ಚೆನ್ನಾಗಿ ಕಾಣ್ತಿದ್ಯಾ. ಯಾವತ್ತಾಗ್ಲಿ ಜಾಸ್ತಿ ಯಾರನ್ನೂ ಹೊಗಳ್ಬಾರ್ದು. ಹೊಗಳದಾಗ ಅವರು ನೆಕ್ಸ್ಟ್ ಬಟ್ಟೆ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಮಾಡ್ತಾರೆ, ಅರ್ಥ ಆಯ್ತಾ. ಅದಕ್ಕೆ ಯಾರನ್ನೂ ಜಾಸ್ತಿ ಹೊಗಳಲ್ಲ ನಾನು. ಓಕೆ ಗೈಸ್, ಇವಾಗ ಹೋಗೋಣ. ಇಲ್ಲ ನಾ ಅವಳಕ್ಕಿಂತ ನನಗೂ ಸ್ವಲ್ಪ ಕುತೂಹಲ ಇದೆ. ನಾನು ಅವಳು ಹೇಳ್ಕೊತಾಳೆ, ನಾನು ಹೇಳ್ಕೊಳ್ಳೋದ. ಅದು ಹೆಸರಲ್ಲಿದೆ, ಅದು ನಂಗೆ ಹೇಳ್ತೀವಿ. ಓಕೆ ಇಷ್ಟಿದೆ. ಓಕೆ ಇವಾಗ ಸ್ಟಾರ್ಟ್ ಮಾಡೋಣ. ಈಗ ತಡ ಮಾಡಕ್ ಬೇಡ, ಬೇಗ ಅನ್ಬಾಕ್ಸ್ ಮಾಡೋಣ. ಸೊ ನೀನ್ ಕೈ ಸಿಕ್ಕಿದ್ದು ನೀನ್ ಓಪನ್ ಮಾಡು, ನನ್ನ ಕೈ ಸಿಕ್ಕಿದ್ದು ನಾನು ಓಪನ್ ಮಾಡ್ತೇನೆ. ನಾನು ಹೋಗ್ತೀನಿ ಈಗ. ಸೊ ಇದು ಬಂದು ನನ್ನ ಕ್ಲಾಸ್ಮೇಟ್ ದೀಪಿಕಾ ಅಂತ ಹೇಳಿ ಕೊಟ್ಟಿರೋದು. ನನ್ನ ಸ್ಕೂಲ್ ದೀಪಿಕಾ ಅವಳ ಫ್ರೆಂಡು. ಹ್ಯಾಪಿ ಬರ್ಡೇ ಕಂದಮ್ಮ ಅಂತ ಹೇಳಿ ಕೊಟ್ಟಿದ್ದಾಳೆ. ಸೊ ಓಪನ್ ಮಾಡ್ತೀನಿ. ಇದು ಬಂದು ನಮ್ಮ ಅಮ್ಮನ ಫ್ಯಾಕ್ಟ್ರಿ ಫ್ರೆಂಡ್ ರಾಣಿ ಅಕ್ಕ ಬಂದು ಕೊಟ್ಟಿರೋದು. ಇದು ಸ್ವಲ್ಪ ವೆಯ್ಟ್ ಇದೆ, ನೋಡೋಣ. ಕ್ಯೂರಿಯಾಸಿಟಿ ಇಲ್ಲ ಅಂದ್ರೆ ಕೈಯಲ್ಲೇ ಕಿತ್ತಾಕ್ಬಿಡು ಬೇಗ. ಇದು ನನ್ನ ಫ್ರೆಂಡ್ ಕೊಟ್ಟಿರೋದು. ನೋಡೋಣ ಏನಿದೆ ಇದ್ರೊಳಗೆ ಅಂತ ಹೇಳ್ಬಿಟ್ಟು. ಅಪ್ಪ ಅದು ಸ್ವಲ್ಪ ಏನೋ ಇದು ಅಲ್ಲಿ ತುಂಬಾ ತೂಕ ಇದೆ ಅಲ್ಲ. ಅದು ಗ್ಲಾಸ್
ಬ್ಯಾಸ್ ಆಡ್ಪಾಕ್ಸ್ ತರ ಆಡ್ಪಾಕ್ಸ್ ಗೊತ್ತಿಲ್ಲ ಏನು ಇದು. ಬೇಡ ಅವನ್ಗದು ನನಗೂ ಗಿಫ್ಟ್ ಬಂದಿದೆ ಅಂತ ನನಗೆ ಈಗಲೇ ಗೊತ್ತಾಗ್ತಾ ಇರೋದು ಗೈಸ್. ಒಂದ್ ಸ್ವಲ್ಪ ವಾಯ್ಸ್ ಏನಾದ್ರು ಇದ್ದಿದ್ರೆ Guys, ಇದು ಹೇಳಿಲ್ಲ? ಕಪ್ಸು ಇದು ಪಾಯಸ ಕುಡಿಯಕ್ಕೆ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ಲ. ಎಲ್ಲ ಆ ಕಡೆ ಸೈಡ್ ಇಟ್ಕೊಡು ಆಗಿದ್ದಲ್ಲ. ಇದು ಸ್ವಲ್ಪ ಕ್ಲಾಸ್ ಇದೆ. ನಾನು ಏನಿದೆ ಇಷ್ಟು ವೆಯ್ಟ್ ಇದೆ ಅಂತಿದ್ದೆ. ಓಕೆ ಒಂದಾಯ್ತು. ಇದು ಸರ್ವಿಂಗ್ ಬೌಲ್ ಮತ್ತೆ ಪ್ಲೇಟ್. ರಾಣಿ ಅಕ್ಕ ಥ್ಯಾಂಕ್ ಯು ಸೋ Thank you. ಮಚ್. ರಾಣಿ ಆಂಟಿ ಇದು ನನ್ನ ಫ್ರೆಂಡ್ ದೀಪಿಕಾ ಕೊಟ್ಟಿರೋದು. ಇದು ಮ್ಯೂಸಿಕ್ ಅನ್ಸುತ್ತೆ. ಟಕ್ ಟಕ್ ನನ್ನ ಮಗಂಗೆ ಡ್ಯಾನ್ಸ್ ಇದ್ದು ಸ್ವಲ್ಪ ಇಂಟ್ರೆಸ್ಟ್ ಇದೆ. ಇದೆಲ್ಲ ಸೈಡಿಗೆ ತಕೊಂಡಿ ಕವರು ಬಾಕ್ಸ್ ಗಳೆಲ್ಲ. ಥ್ಯಾಂಕ್ ಯು ದೀಪಿಕಾ. ನಾವು ಎಂಜಾಯ್ ಮಾಡ್ತಾನೆ ಬಿಕಾಸ್ ಅವ್ನಿಗೆ ಇವಾಗ ಗೊತ್ತಾಗಲ್ಲ ಮುಂದಕ್ಕೆ. ಹಾ ಅದೇ ಗಿಟಾರ್ ಅದು. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ದೀಪಿಕಾ. ಬೇಗ ಬೇಗ ಓಪನ್ ಮಾಡೋಣ. ಹೆಸರು ಇದು ಇದ್ರ ಮೇಲೆ ಹೆಸರು ಬರ್ದಿಲ್ಲ. ಇದು ನಿನ್ ತಂಗಿ ದರ್ಶು ಮತ್ತೆ ಭೂಮಿಕಾ. ಓ ಹಾ ಜೋಡಿಗಳು ಏನ್ ಕೊಟ್ಟಾರ ನೋಡೋಣ. ನೋಡೋಣ. ಅಂಬಿ ತಂಗಿ ಕೊಟ್ಟಿರೋ ಗಿಫ್ಟ್ ಅದು. ಸೊ ಇದು ಯಾರು ಅಂತ ಗೊತ್ತಿಲ್ಲ. ಇದು ಹೆಸರು ಬರ್ದಿಲ್ಲ. ಬಟ್ಟೆ ಇದು ಕೂಡ. ಇದು ಬಟ್ಟೆ ಅನ್ಕೋತೀನಿ. ಇದು ಬಟ್ಟೆ. ಇದು ಮೇ ಬಿ ದೊಡ್ಡ ತಂಗಿ ಕೊಟ್ಟಿರ್ಬೇಕು ಅನ್ಸುತ್ತೆ. ಇದು ಹೌದಾ? ಶೂಲಿ. ಹಾ ಇಲ್ಲ ಯಾರ್ ಏನೋ ಗೊತ್ತಿಲ್ಲ. ಇಬ್ರು ಕೋ ಇನ್ಸಿಡೆಂಟ್ ವಾವ್ ಸಖತ್ ಇದೆ. ಬಟ್ಟೆ. ಥ್ಯಾಂಕ್ ಯು ಭೂಮಿ. ಇದೆ. ಇದು ನಮ್ಮ ಆಂಟಿ ಕೊಟ್ಟಿರೋದು, ನಮ್ಮ ಪುಷ್ಪಂಟಿ. ಹೌದಾ? ನಾನು ಹೋಗಿ ಸೆಲೆಕ್ಟ್ ಮಾಡಿದ್ದೆ. ಚೆನ್ನಾಗಿದೆ. ತುಂಬಾ ಇಷ್ಟ ಆಗಿದೆ. ಇದಲ್ಲ ನೋಡಿ ಗೈಸ್. ಇದು ಸಕ್ಕತ್ತಾಗಿದೆ. ಇದು ನಮ್ಮ ಆಂಟಿ ಕೊಟ್ಟಿರೋ ಪುಷ್ಪಂಟಿ ನೀತಿನ. ಥ್ಯಾಂಕ್ ಯು ದರ್ಶು ಭೂಮಿ ಇಬ್ರಿಗೂ. ಇದು ನಮ್ಮ ಅಮ್ಮನ ತಂಗಿ ಕೊಟ್ಟಿರೋದು. ಥ್ಯಾಂಕ್ ಯು ಆಂಟಿ. ತುಂಬಾನೇ ಚೆನ್ನಾಗಿದೆ ಈ ಡ್ರೆಸ್ ಎಲ್ಲ. ಇದು ಅಷ್ಟೇ ನಾನು ಭೂಮಿ ಕೊಟ್ಟಿರೋದು ತುಂಬಾ ಇಷ್ಟ ಆಯ್ತು. ಅವ್ನ ಸೈಜಿಗೆ ಏನಿದೆ ಈಗ ಹಾಕಕ್ಕೆ ಪಕ್ಕಾ ತಂದಿದ್ದಾಳೆ. ಮಸ್ತ್ ಆಗಿದೆ ಮಾತ್ರ. ಇದನ್ನ ಹಾಕ್ತೀನಿ ಯಾವಾಗಲೂ ಅದಕ್ಕೆ ತಂದ ಕರೆಕ್ಟ್ ಆಗಿ ಕರೆಕ್ಟಾಗಿ ಸೈಜ್. ಅವಳಿಗೆ ಬಾಡಿದು ಗೊತ್ತಾಗ್ಬಿಟ್ಟಿದೆ ಸೈಜ್. ತುಂಬಾ ಇಷ್ಟ ಆ ಕಡೆ ಹಾಕ್ಬಿಡು. ಸೊ ಇದು ಈ ರೀತಿ. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ ಯು ಎಲ್ಲರಿಗೂ. ಬಟ್ಟೆ ಬಂದಿದೆ. ಆ ಕಡೆ ಖಂಡಿತ ಈ ಎಲ್ಲಾ ಬಟ್ಟೆಗಳನ್ನು ಹಾಕಿ ರೀಲ್ಸ್ ಮಾಡಿಸ್ತೀವಿ ಆಯ್ತಾ ಅಂಬಿ ಕೈಲಿ. ಈಗ ನೀನ್ ಬೇಕು. ಇದು ಹೆಸರು ಏನು ಹೇಳ್ಬಿಡು. ಇದು ಬಂದು ನಮ್ಮ ಅಮ್ಮನ ಫ್ಯಾಕ್ಟ್ರಿ ಅವ್ರು ಕೊಟ್ಟಿರೋದು. ಮನು, ಮೂರ್ತಿ ಮತ್ತೆ ಭಾಷಾ ಅಣ್ಣ. ಸೊ 3 ಜನಕ್ಕೂ ಥ್ಯಾಂಕ್ ಯು ಸೋ ಮಚ್. ಓಪನ್ ಮಾಡು. ಇದು ಬಂದು ನನ್ನ ಫ್ರೆಂಡ್ಸ್, ನನ್ನ ಸ್ಕೂಲ್ ಫ್ರೆಂಡ್ಸ್ ಕೊಟ್ಟಿರೋದು. ಅಂಜನಾ, ನಿಶ್ಚಿತ, ಲಕ್ಷ್ಮಿ, ಸ್ನೇಹ ಇವ್ರು 2 ಗಿಫ್ಟ್ ಕೊಟ್ಟಿದ್ದಾರೆ. ಇದು ಒಂದು ಮತ್ತೆ ಆ ಡಾಲ್ ಒಂದು. ನೋಡೋಣ ಗಿಫ್ಟ್ ಈಗ ಓಪನ್. ಗಿಫ್ಟ್ಗಳು ಇದು ನಮ್ಮ ಅಮ್ಮನ ಫ್ಯಾಕ್ಟ್ರಿ ಅವ್ರು ಕೊಟ್ಟಿರೋದು. 3 ಜನ. ನೋಡಿ ಕ್ರಿಕೆಟ್ ಕ್ರಿಕೆಟ್ ಅವನು ಸ್ಟಾರ್ಟ್ ಮಾಡಿಸ್ಬೇಕು ಆಡಕ್ಕೆ. ಅಂಬಿ ನಿನ್ ಫೇವ್ರೇಟ್ ಅಲ್ವಾ ಕ್ರಿಕೆಟ್. ಸೊ ಅವನಿಗೆ 1 ವರ್ಷ ಆದ್ಮೇಲೆ ಆ ಬ್ಯಾಟ್ ಕೊಟ್ಬಿಟ್ಟು ಆಡ್ಸ. ಈಗ್ಲೇ ಅವ್ನು ನಡೆಯಕ್ ಕಲೀಲಿ ಸ್ವಲ್ಪ ಆಯ್ತಾ. ಫುಲ್ ಏನ್ ತೆಗಿಬೇಡಂತೆ ಹೆಂಗೆ ಕಣಕನ ಹಂಗೆ ಇಡೋಣ. ಏನ್ ಓಪನ್ ಮಾಡ್ಬೇಡ. ಇದು ಓಪನ್ ಮಾಡಿ ಬ್ಯಾಟ್. ಗೈಸ್ ನನ್ ಗಿಫ್ಟ್ ಓಪನ್ ಮಾಡೋದಂದ್ರೆ ತುಂಬಾ ಇಷ್ಟ. ಬಟ್ ಓಪನ್ ಮಾಡಕ್ಕೆ ತುಂಬಾ ಲೇಟ್ ಮಾಡ್ತೀನಿ. ಅಂಬಿ ಎಷ್ಟು ಬೇಗ ಬೇಗ ಓಪನ್ ಮಾಡ್ತೀನಿ. ವಾವ್ ರೆಡ್. ಥ್ಯಾಂಕ್ ಯು. ನಮ್ಮನ್ ಫ್ಯಾಕ್ಟ್ರಿಯಲ್ಲಿ 3 ಜನ ಕೊಟ್ಟಿರೋದು ನೇಮ್ ಓದಿದ್ದೀನಿ ಆಲ್ರೆಡಿ. ಸಕ್ಕತ್ತಾಗಿ ಅಷ್ಟು ತುಂಬಾ ಚೆನ್ನಾಗಿ. ಓ ಬಿಡುವ ಕೈ ಬಿಡು ಹೋಗುತ್ತೆ. ಚೆನ್ನಾಗಿದೆ. ಥ್ಯಾಂಕ್ ಯು. ಅವನ್ ಚಿಕ್ಕ ಹುಡುಗ ಇವಳು ಚಿಕ್ಕ ಹುಡುಗಿನ ಒಂದು ಅರ್ಥ ನಮ್ಗೆ. ಥ್ಯಾಂಕ್ ಯು. ಚಿಕ್ಕ ಮಕ್ಕಳು ತರಬೇಕಂತ ಯಾವತ್ತು ಎಲ್ಲರೂ ಅಲ್ವಾ. ಅದಕ್ಕೆ ನನ್ ಮಗನಿಗೆ ಬಂದಿರೋದು ಏನ್ ಖುಷಿ ಇಲ್ಲ. ನೋ ನೇಮ್ ಏನೂ ಇಲ್ಲ, ಯಾರು ಅಂತ ಗೊತ್ತಿಲ್ಲ. ಸೊ ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್. ಇದು ಹೆಸರು ಇದು ಬಂದು ರೀಲ್ಸ್ ಮಾಡ್ತಾರೆ ಗೊತ್ತಾ, ಅಕ್ಷತಾ, ಹೇಮಂತ್. ಸೊ ಅವ್ರು ಕೂಡ ಬಂದಿದ್ರು. ನಾನು ಬ್ಲಾಗ್ ಅಲ್ಲಿ ಹೇಳಿರ್ತೀನಿ, ವಿಷ್ಣು ಬರ್ಡೇ ಸೆಲೆಬ್ರೇಷನ್ ಅಲ್ಲಿ ನೋಡಿರ್ತೀರಾ. ಅವ್ರು ಕೊಟ್ಟಿರೋ ಗಿಫ್ಟ್. ಇದು ನೇಮ್ ಇಲ್ಲ, ಯಾರು ಅಂತ ಗೊತ್ತಿಲ್ಲ. ಸೊ ಕೊಟ್ಟವ್ರಿಗೆ ತುಂಬಾನೇ ಥ್ಯಾಂಕ್ಸ್. ಅಕ್ಷತಾ ಸಿಸ್ ಥ್ಯಾಂಕ್ ಯು ಸೋ ಮಚ್ ಕೊಟ್ಟಿರೋದಕ್ಕೆ. ಅವ್ರ ಮಗಳು ಅಂತೂ ತುಂಬಾನೇ ಕ್ಯೂಟ್ ಆಗಿದ್ರು. ಅದನ್ನ ನಾನು ಹೇರ್ ಬ್ಲಾಗ್ ಅಲ್ಲಿ ತೋರಿಸಿದ್ದೀನಿ, ಬರ್ಡೇ ಬ್ಲಾಗ್ ಅಲ್ಲಿ. ಡ್ಯಾನ್ಸಿಂಗ್ ಇದೆ, ಮ್ಯೂಸಿಕ್ ಡ್ಯಾನ್ಸಿಂಗ್. ಇದು ಯಾರು ಕೊಟ್ಟಿರೋದು ಗೊತ್ತಿಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್. ಡ್ರೆಸ್ 2 ಪೇರ್ ಕೊಟ್ಟಿದಾರಲ್ಲ. ಎಷ್ಟೊಂದವೆ. ಥ್ಯಾಂಕ್ ಯು ಸೀಸ್. ಇದು ಅವನಿಗೆ ಪಕ್ಕ ಆಗುತ್ತೆ. ಸೊ ತುಂಬಾನೇ ಚೆನ್ನಾಗಿದೆ. ಇದು ಅಷ್ಟೇ ನೈಟ್ ಎಲ್ಲ ಹಾಕಕ್ಕೆ ಮಸ್ತ್ ಆಗ್ತೈತಿದೆ. ಅವನಿಗೆ ತುಂಬಾನೇ ಕಂಫರ್ಟಬಲ್ ಫೀಲ್ ಕೊಡುತ್ತೆ. ಸೊ ಥ್ಯಾಂಕ್ ಯು ಸೀಸ್. ಒಟ್ಟು 1 2 3 4 ಪೇರ್ಸ್ ಇದೆ. ಇದು ತುಂಬಾನೇ ಚೆನ್ನಾಗಿದೆ ಅಲ್ಲ. ನನಗೆ ಇದು ಇಷ್ಟ ಆಯ್ತು. ಶರ್ಟ್ ಇಷ್ಟ ಆಯ್ತು. ಟಿ ಶರ್ಟ್ ಗಿಂತ ಜಾಸ್ತಿ ಶರ್ಟ್ ಇಷ್ಟಪಡ್ತೀನಿ ಯಾವತ್ತು. ಥ್ಯಾಂಕ್ ಯು ಸೀಸ್. ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು. ಇದು ಓಪನ್ ಮಾಡಂಬಿ. ಇದು ಫುಲ್ಲು ಅದು ಬರ್ತಾ ಇಲ್ಲ. ನಾನು ಇನ್ನೊಂದು ಓಪನ್ ಮಾಡ್ತಾ ಇದ್ದೀನಿ. ಇದು ಹೆಸರು ಹೇಳಿದ್ಯಲ್ಲ. ಇಲ್ಲ ಹೆಸರು ಏನು ಅಂತ ಗೊತ್ತಿಲ್ಲ, ಅದು ಯಾರು ಅಂತ ಗೊತ್ತಿಲ್ಲ. ನಾನು ಥ್ಯಾಂಕ್ ಯು. ವಾವ್ ಆನ್ ಮಾಡ್ಲದ ಎಷ್ಟು ಉದ್ದಾಗಿದೆ. ಬಿಡ ಸುಂದರೇ ಡ್ಯಾನ್ಸ್ ಆಗ್ತಿದೆ ಅಂಬಿ. ಇದೇನಪ್ಪ ಇದು ಚಿಟ್ಟೆ ಇಲ್ಲೆಲ್ಲೋ ಅನ್ಸೋದು ಹಿಂದೆಗಡೆ. ಆನ್ ಮಾಡಿ.
ಅಭಿ ಅದು ಹಿಂಗ್ ಡ್ಯಾನ್ಸ್ ಆಡ್ತಿದ್ದೆ ಹೇಳು ನೀ ಸೀರಿಯಸ್ ನೋಡಿ ನೋಡಿದ ಆಯ್ತು ಥ್ಯಾಂಕ್ ಯು ಯಾರು ಕೊಟ್ರಿ ನೇಮ್ ಇಲ್ಲ ಸೊ ಥ್ಯಾಂಕ್ ಯು ಇದು ಅದಕ್ಕೆ ಅದೊಂದು ಹಾ ಇಲ್ಲ ಹೇಳಿಲ್ಲ ಇದೆಲ್ಲ ತೆಳ್ಳ ಕಡೆ ಕವರ್ಸ್ ಎಲ್ಲ ಇದು ವರ್ಷಿನಿ ಅದೇ ರೀಲ್ಸ್ ಮಾಡ್ತಾರಲ್ವಾ ಇವರು ಕೂಡ ರೀಲ್ಸ್ ಮಾಡ್ತಾರಲ್ವಾ ಸೊ ಅವ್ರು ಕೊಟ್ಟಿರೋದು ಅಣ್ಣ ತಂಗಿ ರೀಲ್ಸ್ ಮಾಡ್ತಿದ್ರಲ್ವಾ ಆಗ ಅದ್ರಲ್ಲಿ ಅವ್ರ ಸಿಸ್ಟರ್ ಕೊಟ್ಟಿರೋದು ಸೊ ನೋಡೋಣ ಇದು ಕಾರೆ ಸ್ಪರ್ಶ ಮಾಡಿದ್ರೆ ಗೊತ್ತಾಗ್ಬಾ ನನ್ ಮಗನ್ಗೆ ಕಾರ್ಗಳ ಸುರಿಮಳೆ ಎಲ್ಲಿ ಎಷ್ಟು ಇದೊಂದು ಕಾರ್ ಥ್ಯಾಂಕ್ ಯು ಸೀಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆಯ್ತು ಕಾರ್ ಇದು ಸಣ್ಣ ಮುನ್ನು ಅವ್ರು ಕೊಟ್ಟಿರೋದು ಥ್ಯಾಂಕ್ ಯು ಆಕ್ಚುಲಿ ಯಾರೆಲ್ಲ ಬಂದಿದ್ರಿ ಎಲ್ಲರ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಇನ್ನೊಂದು ಓಪನ್ ಮಾಡಿ ಓಪನ್ ಮಾಡಿ ಥ್ಯಾಂಕ್ ಯು ಗೊತ್ತಿಲ್ಲ ಗೊತ್ತಾಗ್ತಿಲ್ಲ ಇದು ನೇಮ್ ಇಲ್ಲ ಓ ಸೇಮ್ ದೀಪಿಕಾ ಕೊಟ್ಟಿದ್ದಾಳಲ್ಲ ನೇಮ್ ಇಲ್ಲ ಆದ್ರೂ ಯಾರಂತ ಗೊತ್ತಾಗ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ಕೊಟ್ಟಿದ್ಕೆ ಸೇಮ್ ದೀಪಿಕಾ ಕೊಟ್ಟಿದ್ದಾಳಲ್ಲ ಮ್ಯೂಸಿಕ್ದು ಅದೇ ಟನ್ ಟನ್ ಎರಡಾಯ್ತು ಒಂದು ಹೋದ್ರೆ ವಿಷ್ಣುಗೆ ಇನ್ನೊಂದು ಥ್ಯಾಂಕ್ ಯು ಸಣ್ಣ ಮುನ್ನು ಥ್ಯಾಂಕ್ ಯು ಸೋ ಮಚ್ ಇದು ಬಟ್ಟೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎರಡು ಒಂದೇ ತರ ಸಿಕ್ಬಿಟ್ಟಿದೆ ಥ್ಯಾಂಕ್ ಯು ಸಣ್ಣ ಇದು ಯಾರು ಮುನ್ನು ಕೊಟ್ಟರೋ ಗೊತ್ತಿಲ್ಲ ಬಟ್ ಬಟ್ಟೆ ಮಾತ್ರ ಸಕ್ಕದೈತೆ ಇದು ಇವ್ರು ನಮ್ಮ ಆಂಟಿ ಕೊಟ್ಟಿರೋದು ಹೌದಾ ಅದೇ ಇನ್ನೊಂದು ಇನ್ನೊಂದು 6 ತಿಂಗಳು ಬೇಕು ಅನ್ನೋ ಆಗಿದೆ ಅನ್ಪೂರ್ಣ ಆಂಟಿ ಇದು ಸಕ್ಕದಾಗಿದೆ ನಮ್ಮ ಅಕ್ಕ ನನಗೆ ಈ ತರ ಮಿಂಚಿಂಗ್ ಏನಾದ್ರು ಇದ್ರೆ ಬಟ್ಟೆ ಮೇಲೆ ಅಂತ ಶರ್ಟ್ಗಳೇ ಜಾಸ್ತಿ ತಗೊಳ್ಳೋದು ಅವಾಗ ಕರೆಕ್ಟ್ ಆಗಿ ನನ್ ಚಾಯ್ಸ್ ನೋಡಿ ತಗೊಂಡವ್ರು ಅನ್ಸುತ್ತೆ ಮೋಸ್ಟ್ಲಿ ನಾನೇ ಸೆಲೆಕ್ಟ್ ಮಾಡಿದ್ದು ಹೌದಾ ಹಾ ನೋಡಿ ಇಲ್ಲೇ ಅವಳೆ ಆಯ್ತು ಥ್ಯಾಂಕ್ಸ್ ಅಕ್ಕ ಥ್ಯಾಂಕ್ಸ್ ಈ ಕಡೆ ಬಾಕ್ಸ್ ಇದ್ರೊಳಗೆ ಈ ಕಡೆ ಖಾಲಿ ಬಟ್ಟೆ ಕೊಡು ಇದ್ರೊಳಗಿಡು ಗಲೀಜ್ ಆಗ್ಬಿಡುತ್ತಲ್ಲ ದೊಡ್ಡ ಬಾಕ್ಸ್ ಇದಾವೆ ಇದು ನಮ್ಮ ಅಮ್ಮನ್ ಫ್ಯಾಕ್ಟ್ರಿ ಓನರ್ ಎರಡು ಕೊಟ್ಟಿರೋದು ಅವ್ರು ಬಂದಿದ್ರಲ್ವಾ ಅವ್ರ ಜೊತೆ ನೇಮ್ ಬರ್ದಿಲ್ಲ ಎಷ್ಟು ಜನ ಸೇರ್ಕೊಟ್ಟಿರೋ ಅಂತ ಇದು ನಮ್ಮ ಅಮ್ಮನ್ ಫ್ಯಾಕ್ಟ್ರಿ ಓನರ್ ಕೊಟ್ಟಿರೋದು ಇದಕ್ಕೂ ನೇಮ್ ಬರ್ಲಿಲ್ಲ ಎರಡು ಅವರೇ ಕೊಟ್ಟಿರೋದು ನೋಡೋಣ ಇಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡ್ತಿರೋದನ್ನ ಓಪನ್ ಮಾಡಕ್ಕೆ ಎಷ್ಟು ಬೇಜಾರಾಗುತ್ತಲ್ಲ ಡ್ರೆಸ್ಸಾ ಇಲ್ಲ ಅದೇನಂತಾರೆ ಗೊಂಬೆಗೆ ಏನಂತಾರೆ ಗೊಂಬೆ ಬಾರ್ಬಿ ಎಲ್ಲ ಕಡೆ ಟೆಡಿ ಬೇರ್ ಏನಂತಾರಲ್ಲ ಓ ವಾವ್ ನಾಯಿ ಮರಿ ಇಷ್ಟು ತುಂಬಾ ಇಷ್ಟ ನಮ್ಮ ಮನೆ ಕೆಳಗಡೆ ಒಂದ್ ನಾಯಿ ಮರಿ ಇದೆ ಆಯ್ತಾ ತುಂಬಾ ಮುದ್ದಾಗಿತ್ತು ಓಪನ್ ಮಾಡೋದು ಇನ್ನೊಂದು ಓಪನ್ ಮಾಡಿ ತುಂಬಾ ಇದು ವಾವ್ ಗಂಟೆ ಬೇರೆ ಇದೆ guys. ಎಷ್ಟು ಮುದ್ದಾಗಿದೆ ನೋಡಿ ಥ್ಯಾಂಕ್ ಯು ರಮೇಶ್ ಅಣ್ಣ ಥ್ಯಾಂಕ್ ಯು ಇದ್ರಲ್ಲೇ ಟೆಡಿ ಬೇರ್ ಇರುತ್ತೆ ಗೊಂಬೆನಾ ಸುಮ್ಮನೆ ನಾವು ಚಾಕು ತಗೊಂಡ್ ಕುಯ್ದು ಪಟ ಇದ್ ಮಾಡ್ಬೋದು ನಾವೇ ಇದ್ರಲ್ಲಿ ಕುರಿ ಮರಿನಾ ಏನು ಗುರಿ ಮರಿ ಕುರಿ ಮರಿ ಟಗರು ಮರಿಗಳಿದೆ ಟಗರು ಮರಿ ಎಷ್ಟು ಸಾಫ್ಟ್ ಇದೆ ಸಕ್ಕತ್ತಾಗಿದೆ ಇಕ್ಕಕ್ಕೆಲ್ಲ ಜಾಗಲಿ ಇವೆಲ್ಲ ಇಟ್ಕೊಂಡು ನಾವು ಸ್ವಂತ ಮನೆ ಮಾಡಿದಾಗ ಎಲ್ಲ ಜೋಡಿಸ್ಬಿಡ್ತೀನಿ ಇದು ವಿಷ್ಣುಗೆ ಆಟ ಆಡಕ್ ಕೊಡೋಣ ಇಲ್ಲಿ ಮಂಚದ ಮೇಲೆ ಎಲ್ಲಾನು ಬಟ್ಟೆ ಇದು ಗೊಂಬೆಗಳೆಲ್ಲಾನು ಹಾಕಿ ಕೊಡೋಣ ಚೆನ್ನಾಗಿದೆ ನೋಡಿ ಇಷ್ಟು ಮುಟ್ಟ ಕಾಣಿಸುತ್ತೆ ಸಾಫ್ಟ್ ಇದೆ ಎರಡು ಅವ್ರೆ ಇದು ಕವರಲ್ಲಿ ಹಾಕಿ ಇಕ್ಕೋಣ ಅಲ್ಲಿ Thank you. ಕವರ್ ಹ್ಯಾಪಿ ಬರ್ಡೇ ವಿಷ್ಣು ಲಲಿತಾ ಮಕ್ಕ ಕೊಟ್ಟಿರೋದು ಇದು ನಿನ್ ಮಾಮನ್ ಫ್ರೆಂಡ್ ಲಲಿತಾ ಮಕ್ಕ ಕೊಟ್ಟಿರೋದು ಹ್ಯಾಪಿ ಬರ್ಡೇ ಕಣ್ಣ ಫ್ರಮ್ ಇದು ದೀಪಿಕಾ ನನ್ನ ಫ್ರೆಂಡ್ ಎರಡು ಗಿಫ್ಟ್ ಕೊಟ್ಟಿದ್ದಾಳೆ ಇದನ್ನ ನೋಡೋಣ ಯಾವ್ದೋ ಟಿಫನ್ ಲಲಿತಾ ಮಕ್ಕ ಕೊಟ್ಟಿರೋದು ಟಿಫನ್ ಬಾಕ್ಸ್ ಇದಾಗೈತೆ ನೆಕ್ಸ್ಟ್ ಅವನು ಸ್ಕೂಲ್ ಹೋಗ್ತಾನಲ್ಲ ಯುನಿಕ್ ಆಗಿರೋ ಗಿಫ್ಟ್ ಕೊಟ್ಟಿದ್ಯಾ ಥ್ಯಾಂಕ್ ಯು ದೀಪಿಕಾ ನೆಕ್ಸ್ಟ್ ಅವನು ಸ್ಕೂಲ್ ಹೋಗಿ ಟಿಫನ್ ಬಾಕ್ಸ್ ಏನ್ ನನಗೆ ಅರ್ಥ ಆಯ್ತು ಇದ್ರೊಳಗೆ ಏನೇನೋ Train ಜೋಡ್ಸೋದು ABCD ಪಜಲ್ ಹೌದಾ ಜೋಡ್ಸೋದು ಥ್ಯಾಂಕ್ ಯು ಅವನಿಗೆ ಹೆಲ್ಪ್ ಆಗುತ್ತೆ ಈ ತರ ಪಜಲ್ ಗೇಮ್ಸ್ ನಿಮ್ದು ಕೇಳ್ಕೊಡತ್ತ ಇದ್ದೀರಿ ಇದು ಲಲಿತಾ ಮಕ್ಕ ಕೊಟ್ಟಿರೋದು ಸ್ಟಕ್ ಆಗುತ್ತಿದೆ ಅಂತ ಇದು ಹೆಂಗ್ ಆಗ್ಬಿಡುತ್ತೆ ಇಲ್ಲ ಅಡ್ಡ ಕೊಡಿ 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 ತೆಗಿತಂಗಳು. ಎಷ್ಟು ಕವರ್ ಆಗಿದೆ ವಿಡಿಯೋ ಕಾಣ್ತಿದೆಯಲ್ಲ ಏನ್ ಹೇಳಿದ ಏನು ಶಿವಪ್ಪ ಶಿವಪ್ಪ guys. ಮನೇಲಿ ಇಕ್ಕಕ್ಕೆ ಮಸ್ತ್ ಕಾಣುತ್ತೆ ಥ್ಯಾಂಕ್ ಯು ಲಲಿತಾ ಮಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಲಲಿತಾ ಅಂತ ಬರ್ದಿದ್ದೆ ಲಲಿತಾ ಅಂತ ಬರ್ದಿದೆ ಅದು
ಅವ್ರ ಇವರ ಒಟ್ಟಿನಲ್ಲಿ ಇಬ್ಬರಲ್ಲಿ ನೆಕ್ಸ್ಟ್ ಬರೋದ್ರಲ್ಲಿ ಹೇಳೋಣ ಮೇಡಮ್. ಇದ್ರಕ್ಕೂ ಏನು ಬರ್ದಿಲ್ಲ, ಆಲ್ಮೋಸ್ಟ್ ಯಾರು ಹೆಸರು ಬರ್ದಿಲ್ಲ, ಅದರಿಂದ ನಾವು ಯಾರು ಹೆಸರು ಹೇಳಕ್ ಆಗ್ತಿಲ್ಲ. ಒಂದು ಇದು ಬಟ್ಟೆ, ಇದು ಬಟ್ಟೆ ಹೆಸರು ಪಲ್ಲವಿ, ನನ್ನ ಬೆಸ್ಟ್ ಫ್ರೆಂಡ್. ಇದು ಬೆಸ್ಟ್ ಫ್ರೆಂಡ್. ಕೈ ನೋಡ್ತಾ ಇದ್ರ ಮೇಲೆ ಹೆಸರು ಬರ್ದಿಲ್ಲ. ಇನ್ನು ಚಾಕ್ಲೇಟ್ ಕಳೆದ್ಬಿಟ್ಟು ನಾವು ನೋಡ್ರಿ. ಓ ವಾ, ನೀನ್ ಹತ್ರ ಇದೆಯಲ್ಲ ಸೇಮ್ ಶರ್ಟ್ ಪ್ಯಾಂಟ್, ಸೇಮ್ ಶರ್ಟ್ ಇದೆಯಲ್ಲ ನೀನು ವಿಷ್ಣು ಒಂದೇ ಶರ್ಟ್, ಸೇಮ್ ಶರ್ಟ್ ಹಂಗೆ ಹತ್ರ ಇದೆ ಗೈಸ್. ಆದ್ರೆ ಇವೆಲ್ಲ ಇನ್ನೊಂದು ವರ್ಷ ಹಾಕಕ್ ಆಗಲ್ಲ ಅನ್ಕೋತೀನಿ. ಇದು ಹಾಕ್ಬೋದಲ್ಲ? ಹಾಕ್ಬೋದು, ಹಂಗಾಗುತ್ತೆ. ಸೇಮ್ ನೀನು ಅವ್ನು ಒಂದ್ಸತಿ ಹಾಕಿ ವಿಡಿಯೋ ಮಾಡಿ ಆಯ್ತಾ. ಜೀನ್ಸ್ ಪ್ಯಾಂಟ್ ಆಗಲ್ಲ, ಇದ್ದ ಇದೆ. ನನ್ ಮಗ ಸ್ವಲ್ಪ ಫುಲ್ಲ ಇದ್ದಾನೆ. ಏನೋ ಒಂದ್ ಲೆಟರ್ ಬರ್ದಿದ್ದಾಳೆ, ಸೊ ಓದೋಣ. ಫಾರ್ ಯು ಮೈ ಬೇಬಿ ಬಾಯ್ ಅಂತ ಬರ್ದಿದ್ದಾಳೆ. ಸೊ ಲೆಟರ್ ಅಲ್ಲಿ ಏನಿದೆ ನೋಡೋಣ. ಹ್ಯಾಪಿ ಬರ್ಡೇ ಮಗನೇ, ಡಿಯರ್ ಮೈ ಲಿಟಲ್ ಚಾಂಪ್, ಹ್ಯಾಪಿ ಬರ್ಡೇ ಟು ದಿಸ್ ಸ್ಪೆಷಲ್ ಬಾಯ್ ಇನ್ ಮೈ ಲೈಫ್. From the day you came into the world, you brought so much happiness and love into our life. Wishing the best for you in the everything you do. I just want you to make my best friend proud of you. ಖಂಡಿತ ನನ್ನ ಮಗ ಪ್ರೌಡ್ ಮಾಡ್ತಾನೆ ನನಗೆ, ಅದು ನನಗೂ ನಂಬಿಕೆ ಇದೆ. Always remember that you are very special to me and I will always be there cheering for you. Your Chikama loves you so much and I love your mother more than you. Thank you. She is not just a mother for you. She is not just mother only for you. She is also mother for me. She cared me a lot and gave me mother feeling. Thank you so much Kavya for everything. Love you so much. ಥ್ಯಾಂಕ್ ಯು ಪಲ್ಲವಿ, ಲವ್ ಯು ಸೋ ಮಚ್. ನನ್ನ ಮಗಂಗ್ ಲೆಟರ್ ಬರ್ದಿದ್ಯಾ ಅನ್ಕೊಂಡೆ, ನೋಡಿದ್ರೆ ಇದ್ರಲ್ಲಿ ನನ್ನ ಬಗ್ಗೆನೇ ಜಾಸ್ತಿ ಹೋಗ್ಬಿಟ್ಟಿದ್ಯಾ. ಇರ್ಲಿ, ಥ್ಯಾಂಕ್ ಯು. ಸೊ ಇದು ಅವಳು ತಂದಿರೋ ಡ್ರೆಸ್. ಆಕ್ಚುಲಿ ಅವಳು ನನಗೆ, ನಾನು ನಿನ್ನ ಲವ್ ಮಾಡ್ಬೇಕಾದ್ರೆ ಹೇಳ್ತಿದ್ಲು, ಅಕಸ್ಮಾತ್ ನೀನ್ ಏನಾದ್ರು ಅಂಬೆ ಅನ್ನೋ ಮದ್ವೆ ಆದ್ರೆ ನಿನ್ ಬಿಟ್ಟು ಪಾಪುಗೆ ನಾನು ಚಿಕ್ಕಮ್ಮ ಅಂತ ಕರೀಸು ಪ್ಲೀಸ್ ನನ್ಗೆ ಅಂತ ಹೇಳಿದ್ಲು. ಸೊ ಇದು ಥ್ಯಾಂಕ್ ಯು ಪಲ್ಲವಿ, ಥ್ಯಾಂಕ್ ಯು ಸೋ ಮಚ್. ಸೊ ಆ ಲೆಟರ್ ಎಲ್ಲೋಯ್ತು? ಸರಿ. ಥ್ಯಾಂಕ್ ಯು ಪಲ್ಲವಿ. ಇದು ಯಾರು ಕೊಟ್ಟಿದ್ದೀರಾ ನೇಮ್ ಗೊತ್ತಿಲ್ಲ, ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಇದು ಬಂದು ಮೋನಿಕಾ, ನನ್ನ ಫ್ರೆಂಡ್, ಕಾಲೇಜ್ ಫ್ರೆಂಡ್. ಓಪನ್ ಮಾಡೋಣ. ಇದ್ರಲ್ಲೂ ಇಲ್ಲ ಟ್ಯಾಗ್. ಹೌದಾ? ಇದು ಯಾರು ಕೊಟ್ಟಿದ್ದಾರೆ? ಕೊಟ್ಟಿದ್ದ ಟ್ಯಾಗ್ ಹಾಕೋರೆಲ್ಲ ಗೊತ್ತಿಲ್ಲ, ಕಿತ್ತೋಗಿರ್ಬೇಕು ಮೋಸ್ಟ್ಲಿ. ಅಲ್ಲೆಲ್ಲ ಹಾಕಿದ್ವಲ್ಲ, ಬೇಜಾರಾಗ್ಬೇಡಿ. ಬೇಜಾರಾಗ್ಬೇಡಿ. ಗಿಫ್ಟ್ ಇದ್ರಲ್ಲಿ ಕಂಡಿಡಿತೀರಲ್ವ ಹೆಂಗಿದ್ರು, ಅದಕ್ಕೋಸ್ಕರ ನಾವು ಹಂಗೆ ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಏನಂತ ಬರ್ದಿದ್ದಾರೆ ಗೊತ್ತಾ? ಇದು ಎಲ್ಲಿ ಅಂತ ಬರ್ದಿದ್ದಾರೆ, ಏನೋ ಇದು ಅರ್ಥ ಆಯ್ತಲ್ಲ. ಏನು ಹಂಗೆ ಹೇಳು ಅಷ್ಟೇ. ಅಷ್ಟೇ, ಯಾರು ಕೊಟ್ಟಿದಾರೋ ಇದು ಗೊತ್ತಿಲ್ಲ, ನೇಮ್ ಕರೆಕ್ಟ್ ಆಗಿ ಬರ್ತಿಲ್ಲ. ಬಟ್ಟೆ ಇದು ನೇಮ್ ಹೇಳ್ದಲ್ಲ ಯಾರು? ನನ್ನ ಫ್ರೆಂಡ್ ಮೋನಿಕಾ. ಅದು ಬಟ್ಟೆನೇ ಇರ್ಬೇಕು. ವಾವ್, ಆಗುತ್ತಾ? ಈ ಕಲರ್ ಡ್ರೆಸ್ ಇಲ್ಲಲ್ಲ ಹತ್ರ. ನಿಮ್ಗೆ ಇಷ್ಟು ಬಂದಿರೋ ಗಿಫ್ಟ್ ಅಲ್ಲಿ ನೆಕ್ಸ್ಟ್ ವರ್ಷ ಗಂಟೆ ಇವನೇ ಹಾಕ್ಬೋದು. ನೆಕ್ಸ್ಟ್ ವರ್ಷ ಮತ್ತೆ ಬರ್ತಡೆ ಬರುತ್ತೆ. ಅಷ್ಟೊಂದು ಅವನಿಗೆ ವೆಜ್ ನಾವು ಹಾಕೊಂಡು ಹೋಗ್ಬೋದು. ಓ ಮೈ ಗಾಡ್, ವಾವ್. ಯಾರಪ್ಪ ಇದು? ಈ ರೇಂಜ್ ಕೊಟ್ಟಾರೆ. ಇಲ್ಲ ಇದು ಯಾರು ಕೊಟ್ಟಿರ್ಬೋದು? ಹತ್ರದವರೇ ಕೊಟ್ಟಿರ್ತಾರೆ. ನಿನ್ ತಂಗಿ ಇರ್ತಾಳೆ, ಲೀಲಾ. ಲೀಲಾ ಶೂಲಿ ಕೊಟ್ಟಿರ್ತಾಳೆ. ಹೋಗು, ಭೂಮಿ ಬಂದ್ಲ. ಒಂದು ನಿಮಿಷ ಇರ್ತೀನಿ. ಲೀಲಾ ಕೊಟ್ಟಿದ್ದಾಳೆ ಅನ್ಸುತ್ತೆ. ಭೂಮಿನ್ ಕೇಳಂಗೆ ಒಂದ್ ನಿಮಿಷ ಗೈಸ್. ಭೂಮಿ ಬಂದಿದ್ದಾಳೆ. ಸೊ ಭೂಮಿನ್ ಕೇಳ್ತೀನಿ, ಇದು ಶೂಲಿ ಕೊಟ್ಟಿದ್ದ ಅಂತ ಹೇಳಿ. ಅಂದ್ರೆ ಅಂಬಿ ದೊಡ್ಡ ತಂಗಿ ಕೊಟ್ಟಿದ್ದ ಅಂತ ಹೇಳಿ. ದರ್ಶು, ಇದು ಶೂಲಿ ಕೊಟ್ಟಿದ್ದ ನೋಡು ಡ್ರೆಸ್. ಗೊತ್ತಾಗ್ತಲ್ವಾ? ಬೇಗ ಬನ್ನಿ ಒಳಗೆ ಗೈಸ್. ಅವರು ಕೂಡ ನಮ್ಮ ಒಟ್ಟಿಗೆ ರೀಲ್ಸ್ ಮಾಡ್ತಾರಲ್ಲ, ಈಗ ಅವರು ಕೂಡ ಬಂದಿದ್ದಾರೆ. ವ್ಲಾಗ್ ಮಾಡ್ತಾ ಇದ್ದೀನಿ, ಬೇಗ ಬಂದು ಜಂಪ್ ಆಗಿ ಈ ಕಡೆ ಕೂತ್ಕೊಳ್ಳಿ. ಇದು ಶೂಲಿ ಕೊಟ್ಟಿದ್ದ? ಅಂಬಿ ತಂಗಿ ಕೊಟ್ಟಿರೋದು. ಚೆನ್ನಾಗಿರೋದು, ಮಸ್ತಾಗಿ ಕೊಟ್ಟು. ಜರುಗಿಸ್ಬೇಡ ಕಣೆ, ಇದ್ರ ಮೇಲೆ ಎತ್ಬಿಟ್ಟು ಬಾ ಬೇಗ ತಕ್ಕಂತ. ಬಾ ಬಾ ಬಾ. ಯಾಕಂದ್ರೆ ಫ್ಯಾನ್ ಎರಡು ಪಾಯಿಂಟ್ ಬಂದಿದೆ ಅಂಬಿ. ಹೌದಾ? ಥ್ಯಾಂಕ್ ಯು ಲೀಲು. ಬಾತು, ಥ್ಯಾಂಕ್ ಯು. ಹಾಕ್ತೀವಿ ಇದನ್ನ, ಯುಗಾದಿ ಹಬ್ಬಕ್ಕೆ ಹಾಕ್ತೀವಿ ನೀನ್ ಕೊಟ್ಟಿರೋದು. ಬಾ ಅಂಬಿ, ಇನ್ನು ಸ್ವಲ್ಪ ಇಲ್ಲ, ಬೇಗ ಬೇಗ ಅನ್ಬಾಕ್ಸ್ ಮಾಡೋಣ. ಬಂದು ಆನಲ್ಲ ಇದೆಯಾ ಗೈಸ್? ವಿತೌಟ್ ಫಿಲ್ಟರ್ ಮಾಡ್ತಾ ಇದೀವಿ, ಕಟ್ ಮಾಡ್ದಲ್ಲಿ. ಇದು ನನ್ನ ತಮ್ಮನ ಫ್ರೆಂಡ್ WW ಅಣ್ಣ ಕೊಟ್ಟಿರೋದು. ಇದು ಯಾರು ಕೊಟ್ರು ಅಂತ ಇದು ಗೊತ್ತಿಲ್ಲ. ಮೋನಿ ನಮ್ಮ ಅಣ್ಣನ ಹೆಸರು ಹಾಕಿಲ್ವಲ್ಲ.
ನಮ್ಮ ಅಣ್ಣ ಅದು ಕೊಟ್ಟಿದ್ದು ಸಾಮಾನ್ಯ ಪ್ರೀತಿ ಹೆಂಗ್ ಕಂಡಿಡಿತಾರೆ ಅಂತ ಗೊತ್ತಾಗ್ಬೇಕಲ್ಲ. ಅಣ್ಣ ಕೊಟ್ಟಿದ್ದು ಹೆಂಗೆ ತಮ್ಮ ಕಂಡಿಡಿಯೋದು. ಅದು ಓಕೆ. ಇದು ನಮ್ಮ ತಮ್ಮನ ಫ್ರೆಂಡ್ WW ಅಣ್ಣ ಕೊಟ್ಟಿರೋದು. ಓ ಶೈನಿಂಗ್ ಇದೆ ಫುಲ್ ಮಸ್ತಾಗಿದೆ. ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಮನಿ ಅಣ್ಣ, ಥ್ಯಾಂಕ್ ಯು ಸಲೀಮ್. ಥ್ಯಾಂಕ್ ಯು. ನಮ್ಮ ಅಣ್ಣ ಕೊಟ್ಟಿದ್ದು ಅದೇ ಅಣ್ಣ ಕೊಟ್ಟಿರೋದು. ಇದೊಂದು ಹಾಕೋಣ, ನಾವು ಮಾಡಿಸ್ಬೇಕಂತ ಇತ್ತು ಪ್ಲಾನ್. ರೂಮ್ ಅಲ್ಲಿ ಹಾಕೋಣ. ವಿಷ್ಣು ಒಬ್ಬೊಂದು ಫೋಟೋ ರೀಸೆಂಟ್ ಆಗಿ ಬೇಕಿತ್ತು. ತುಂಬಾನೇ ಶೈನಿಂಗ್ ಇದೆ, ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಸೂಪರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಆ ಕಡೆ ಇತ್ತು ತಗೋ ಇದು ಓಪನ್ ಮಾಡಿ. ಇದು ಈ ಕಡೆ ಕಲೆಕ್ಷನ್ ಕಲೆಕ್ಷನ್ಸ್ ಆಲ್ರೆಡಿ ಎಲ್ಲ ಓಪನ್ ಆಗಿಬಿಟ್ಟಿದೆ. ಓಪನ್ ಆಗಿದೆ. ಓ ಇದ್ರಲ್ಲಿ ಏನಾಗಿದೆ? WW ಅಣ್ಣ ಕೊಟ್ಟಿರೋದು. ಹೌದಾ? ಉಲ್ಟಾ ಓಪನ್ ಮಾಡ್ಬಿಟ್ಟು ಡಬ್ಲ್ಯೂ ಕಾಲ ಇದು. ಅರ್ಥ ಆಗ್ತಿಲ್ಲ ಇದು. ಇದು ನಾ ಇಲ್ಲೇ ಗೆಸ್ ಮಾಡ್ತಿದ್ದೀನಿ ಗಾಯ್ಸ್, ಇದೊಂದು ಕಾರ್ ಆಗಿರುತ್ತೆ. ಕಾರ್ ಅಲ್ಲ, ಟ್ರ್ಯಾಕ್ಟರ್. ಟ್ರ್ಯಾಕ್ಟರ್ ರೈತ ಆಗ್ಬೇಕು ನನ್ನ ಮಗ ಅಂತ. ಟ್ರೈನ್ ಕಣದು. ಅಯ್ಯೋ ಓ ವಾವ್, ಸೂಪರ್ ಆಗಿದೆ. ಅಲ್ಲ ಆಗಿನ ಕಾಲದ್ದೆಲ್ಲ ಸಖತ್ ಯೂನಿಕ್ ಆಗಿದೆ. ಅಂದ್ರೆ ಇದು ಥ್ಯಾಂಕ್ ಯು. ಹೀಗಿಡೋದು ಹಿಂಗಿಡೋದು. ಅಷ್ಟಿಡೋದು. ಹಾ ಹೌದು. ಶೋಗು ಕೂಡ ಇಡ್ಬೋದು. ರನ್ ಮಾಡುತ್ತೆ. ಹಿಂಗ್ ತಿರ್ಸಿ ಬಿಡ್ಬೇಕಾ? ಇದು ಆಮೇಲೆ ಚೆಕ್ ಮಾಡೋಣ. ಆಮೇಲೆ ನೋಡ್ತೀನಿ. ಇದು ಆಗಿನ ಕಾಲದ ಇತ್ತ ಅಲ್ವಾ, ಆ ರೀತಿ ಇದೆ ನೋಡಿ guys. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಅಣ್ಣ. ಏನು ತೂಕ ಇದೆ, ಚಿಕ್ಕ ಇದ್ರಲ್ಲಿ ತೂಕ ಇದೆ. ತೂಕ ಇದೆ. ಇದು ನಿನ್ ಫ್ರೆಂಡ್ ಬಸವಣ್ಣ, ಅದೇ ನಿಂಗೆ ಫೋಟೋ ಇಟ್ಕೊಟ್ರಲ್ಲ, ಆಲ್ಬಮ್ ಮಾಡ್ರಲ್ಲ, ಅವ್ರ ತಮ್ಮ ಕೊಟ್ಟಿರೋದು. ಅಣ್ಣ ನೀನ್ ಚೆಕ್ ಮಾಡ್ತಾ ಇದ್ದೀನಿ, ಅದು ನೋಡೋಣ. ಒಳ್ಳೆ ತೂಕ ಇದೆ ಅಂದ್ರೆ ಇಂಟಿ ಸಾಮಾನ್ಯ. ಇದು ಕೂಡ ನನ್ನ ಫ್ರೆಂಡ್ಸ್ ಲಕ್ಷ್ಮಿ, ಸ್ನೇಹ, ಅಂಜನಾ, ನಿಶ್ಚಿತ. ಇವ್ರು 3 ಗಿಫ್ಟ್ ಕೊಟ್ಟಿದ್ದಾರೆ. ಒಂದು ತೆಡ್ಡಿ, ಆಮೇಲೆ ಒಂದು ಬ್ಯಾಟ್ ಬಾಲ್, ಆಮೇಲೆ ಇದು ಕಾರ್ ಅನ್ಸುತ್ತೆ. ಹೌದು ಕಾರ್. ಓ ವಾವ್, ಪಿಂಕ್ ಕಾರ್. ಸೂಪರ್ ಅಣ್ಣ, ಸಕ್ಕತ್ತಾಗಿದೆ ಮಾತ್ರ. ಓ ಹಂಗೆ ವಿಷ್ಣು ಕಡೆ ನೋಡ್ತಾರೆ ಅಣ್ಣ, ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ನಾನು ಫೋಟೋ ಇದೆ ನೋಡಿ ಗೈಸ್. ಇನ್ಮೇಲೆ ಇದ್ರಲ್ಲೇ ಕಾಫಿ ಕುಡಿತೇನೆ ನಾನು. ಇಷ್ಟು ನಂದು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಇನ್ಮೇಲೆ ಇದ್ರಲ್ಲೇ ಕಾಫಿ ಕುಡಿತೇನೆ ನಾನು. ಇದು ನನ್ನ ಫ್ರೆಂಡ್ಸ್ ಕೊಟ್ಟಿರೋದು, ಸಕ್ಕತ್ತಾಗಿದೆ. ಪಿಂಕ್ ಕಲರ್, ನನ್ನ ಫೇವ್ರೆಟ್ ಕಲರ್. ಇದು ಹೆಸರು ಚೆನ್ನಾಗಿದೆ. ಇದೇನು? ಇದು ಬಂದು ಸೂರಿ ಸಣ್ಣ ಅಂತ ಹಾ, ಅಂಬಿ ಅವ್ರ ನಮ್ಮ ಮಾಮ ಇದ ಕೊಟ್ಟಿರೋದು. ತೆಗಿ, ನಾನು ಹೇಳ್ತೀನಿ ಕೊಡ್, ನಾನು ತೆಗಿತೇನೆ. ನಾನೀಗ ಓಪನ್ ಮಾಡ್ತಾ ಇರ್ತೀನಿ. ಇದು ಬಂದು ಮೇಘಾ ಎಸ್ ಅಂದ್ರ ನನ್ನ ತಮ್ಮ ಇದು ಅನ್ಸುತ್ತೆ, ನೋಡು. ಫ್ರೆಂಡ್ ಅಕ್ಕ ಅವ್ರು ಕೊಟ್ಟಿರೋದು ಮೇಘಾ. ಸೊ ಥ್ಯಾಂಕ್ ಯು ಬಂದಿದ್ದಕ್ಕೆ ಎಲ್ಲರಿಗೂ. ವಿಷ್ಣು ಎದ್ನಾ? ಇದೆಲ್ಲ ನೋಡಿ ಖುಷಿ ಆಗ್ತಾನೆ. ಕರ್ಕೊ ಬನ್ನಿ ಅವ್ನ. ಖುಷಿ ಆಗಲ್ಲ, ಎಲ್ಲ ಎರಡಾಗ್ತಾನೆ. ಯಾರು ಬೇರೆ ಹೆಸರು ಹೇಳಿದ್ನಲ್ಲ ನಾನು? ಅದೇ, ಬಾಂಬೆ. ಬಾಂಬೆದು. ಇಲ್ಲಿ ನೋಡಿ, ನಿನಗೆ ಬಂದ ಗಿಫ್ಟ್ಸ್ ಇದೆ. ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ಬ್ಲಾಕ್ ನಂಗೆ ಇಷ್ಟ ಅಂತ ಅಂದ್ಬಿಟ್ಟು. ಬ್ಲಾಕ್ ಇವನ ಮದುವೆಗೆ ಹಾಕ್ಬಿಡ್ತೀನಿ ಇದು ನಾನು. ಮೇಘಾ ಅಕ್ಕ ಕೊಟ್ಟಿರೋದು. ವಾವ್, ಒಂದು ಸಕ್ಕತ್ತಾಗಿದೆ. ಥ್ಯಾಂಕ್ಸ್ ಕಣಲ್ಲ. ಇಲ್ಲಿ ಹುಡುಕಿದ್ರೆ ಅಂತ ಗೊತ್ತಿಲ್ಲ ಇದರ ಶರ್ಟ್. ತುಂಬಾ ಇಷ್ಟ ಆಯ್ತು ನನ್ನ ಮಗನ್ಗೆ. ಈ ತರ ಅಂದ್ರೆ ಅಂಬಿಗ್ ಸಖತ್ ಇಷ್ಟ ಬಟ್ಟೆಗಳು. ಹೌದು, ನೀನ್ ನೋಡಿದ್ದ? ಸಕ್ಕತ್ತಾಗಿದೆ. ನೀನ್ ಕೊಟ್ಟಿದ್ದು ತೋರಿಸ್ತಾ ಇದ್ದೆ, ತುಂಬಾ ಚೆನ್ನಾಗಿದೆ. ಹಾಕ್ತೀನಿ ಯುಗಾದಿ ಹಬ್ಬಕ್ಕೆ ಅಂತ ಹೇಳಿದ್ವಿ. ಯಾವ್ದು ಹಾಕ್ಲಿ ಯುಗಾದಿ ಹಬ್ಬಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಲೀಲಿಂದ ಹಾಕ್ತೀನಿ. ಇದು ಮೇಘಾ ಅಕ್ಕ ಕೊಟ್ಟಿರೋದು. ನನ್ನ ತಮ್ಮನ ಫ್ರೆಂಡ್ ಡೋಂಗ್ರಿ. ಒಂದ್ ಸೆಕೆಂಡ್, ಇದು ಇಲ್ಲಿಗೆ ಇದು ಮಾಡ್ತೀವಿ, ಯಾಕಂದ್ರೆ ಕುಂತ್ಕೊಂತೀವಿ, ಸ್ವಲ್ಪ ನೀರ್ ಕುಡ್ಕೊಂಡ್ ಬರ್ತೀವಿ. ಎಲ್ಲ ಇವಾಗ ಆಫ್ ಮಾಡಿ ನೆಕ್ಸ್ಟ್ ಇನ್ನೇನು ಇಷ್ಟಿಂದ ಕಂಟಿನ್ಯೂ ಮಾಡ್ತೀವಿ. ಕಂಟಿನ್ಯೂ ಮಾಡೋಣ. ನಿಂತು ಕಾಲ ಬಂದಿತ್ತು. ಇಲ್ಲ, ಕುಂತು ಕಾಲ ಕುಂತು ಕಾಲ. ಇದು ಕೂಡ ಅಷ್ಟೇ. ನನ್ನ ಫ್ರೆಂಡ್ಸ್ ಸ್ನೇಹ, ಅಂಜನಾ, ನಿಶ್ಚಿತ, ಲಕ್ಷ್ಮಿ ಇವರು 3 ಗಿಫ್ಟ್ ಕೊಟ್ಟಿದ್ದಾರೆ. ಹೇಳ್ಬಿಟ್ಟು ನಾನು ಒಬ್ರೊಬ್ರು. ಹೆಸರು ಹೇಳ್ಬಿಡು. ಗೈಸ್, ಪಾಂಡ ವಿಷ್ಣು ಕೊಟ್ಟಾರೋ ನನಗೆ ಕೊಟ್ಟಾರೋ ಗೊತ್ತಿಲ್ಲ. ಯೂಸ್ ಮಾಡೋದು ಅಂತ ನಾನೇ. ಇದು ಬಂದು ಕವಿತಾ ಆಂಟಿ, ನಮ್ಮ ವುಮೆನ್ ಫ್ಯಾಕ್ಟ್ರಿ ಫ್ರೆಂಡ್ ಕೊಟ್ಟಿರೋದು. ನೋಡಿ ಗೈಸ್, ನನ್ ಗೊಂಬೆಗಳಂದ್ರೆ ಇಷ್ಟ. ಒಂದು ಗೊಂಬೆ ಕೊಡ್ಸಿರಲ್ಲ ನನ್ನ ಗಂಡ. ನಮ್ಮ ಅಣ್ಣನ ಒಂದ್ ಗೊಂಬೆ ಅಲ್ಲ. ಇದು ನೋಡಿ ಮನ್ಸಿದೆ ಅಲ್ಲಾಗಾದ್ರೆ. ನಮಗೊಂದು ಬ್ಲಾಗ್ ಅಲ್ಲಿ ಒಂದು ಕಮೆಂಟ್ ಬಂದಿತ್ತು, ಹುಡುಗ ಅಂತ ಸಿಕ್ಕಿದ್ರೆ ಅಂಬಿ ಅಂತ ಹುಡುಗ ಸಿಕ್ಕಬೇಕು ಅಂತ ಒಂದು ಹುಡುಗಿ ಕಮೆಂಟ್ ಆಗಿದ್ದು. ಅಯ್ಯೋ ನನಗೆ ಯಾಕೆ ನಾಚಿಕೆ ಬರ್ಸಿ. ವಿಷ್ಣು, ಚಿನ್ನಮ್ಮ, ಗೊಂಬೆ ಪಪ್ಪ ಎದ್ರಕೊಂತ ಅವನ್ನ ಇದು ಇದಾಕಿಲ್ಲ, ಚಡ್ಡಿ ಹಾಕಿಲ್ಲ, ಅದಕ್ಕೋಸ್ಕರ ಅವನ್ನ ಕೆಳಗೆ ಬಿಟ್ಟಿದೀವಿ. ತೋರಿಸ್ತಾ ಇಲ್ಲ. ಇದು ಕವಿತಾ ಆಂಟಿ ಈ ತರ ಅಲ್ಲಿ ಶೋಕೇಶ್ ಅಲ್ಲಿ ಇಡ್ತೀವಿ. ಇದು ನಾನು ನೀನ ಅಥವಾ ವಿಷ್ಣು ಮುಂದೆ ಹುಟ್ಟು ವಿಷ್ಣು ತಂಗಿನ ಗೊತ್ತಿಲ್ಲ, ಎರಡ್ ತರ ತಂಗಿ ಹಿಂಗೆ ಅಂತವ್ರೆ. ಹೇಳ್ತಾರದು ಅಕಸ್ಮಾತ್ ಹಣೆ ಬರದಲ್ಲಿ ಇದ್ದು. ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ಸ್ ಆಂಟಿ. ಹ್ಯಾಪಿ ಬರ್ತ್ಡೇ ಕಳ್ಳ ಅಂತ ಬರ್ದಿದ್ದಾರೆ. ಯಾರಿದು? ಕಳ್ಳ? ಯಾರಾಗ್ಲಿ ಥ್ಯಾಂಕ್ ಯು. ಇದು ಫ್ರಮ್ ಲಕ್ಷ್ಮಣ ಅಂಕಲ್, ರೇಷ್ಮಾ ಅಕ್ಕ, ಅಂಬಿ ಅವ್ರ ಬಿಲ್ಡಿಂಗ್ ಅಲ್ಲಿ ಇದಾರಲ್ಲ, ರವಿಚಂದ್ರ ಅಂಕಲ್ ಅವರು. ಹೌದು. ಇದು ಯಾರು ಕಂತ ಬರ್ದಾರ ಗೊತ್ತಿಲ್ಲ.
ಹ್ಯಾಪಿ ಬರ್ಡೇ ಕಂದ ಅಂತ ಬರ್ದಿರು. ಕೃಷ್ಣ ವಿಷ್ಣು ಕಾರ್ ಶೋರೂಮ್ ಇಡ್ಬೋದು. ನಿನ್ಗೆ ಕಾರ್ ಕೊಡ್ಸೋದು ದೊಡ್ಡ ಇದೆ, ಕಾರ್ ತಗೊಂಡು ಓಡಾಡ್ಕೊಂಡಿದ್ಬಿಡು. ಇರ್ಲಿ, ಯಾಕಂದ್ರೆ ಒಂದು ಆಟ ಸಾಮಾನ ನನ್ ಮಗು ಒಂದೇ ಸತಿಗೆ ತುಂಡು ಮಾಡ್ಬಿಡ್ತಾರೆ. ಈಗ ಓಪನ್ ಮಾಡಂಬಿ. ಇದು ಹೆಸರು ಹೇಳ್ಬಿಡು. ಇದು ರೀಲ್ಸ್ ಮಾಡ್ತಾರೆ ಗೊತ್ತಾ, ಗೌಡ್ರು ಗೊಂಬೆ ಅಂತ ಹೇಳ್ಬಿಟ್ಟು, ಗೌಡ್ರು ಗೊಂಬೆ 37 ಅಂತ ಇನ್ಸ್ಟಾದಾಗ ನೋಡಿರ್ತಾರೆ, ಚಿಕ್ಕ ಹುಡುಗಿ ರೀಲ್ಸ್ ಮಾಡ್ತಾರಲ್ವಾ, ಅವ್ರು ಕೊಟ್ಟಿರೋದು. ಥ್ಯಾಂಕ್ ಯು ಸೋ ಮಚ್. ನಮ್ ಮದ್ವೆಗೂ ಬಂದಿದ್ರಿ, ನನ್ ಮಗುದು ಏನೇ ಫಂಕ್ಷನ್ ಇದ್ರಿ, ನನ್ ಮಗುನ್ ನೋಡಕ್ಕೆ ಅಂತ ಬಂದಿದ್ರಿ. ಸೊ ಪ್ರತಿ ಸತಿ ಬರ್ತಾನೆ ಇರ್ತೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಓ ಸಕ್ಕತ್ತಾಗಿದೆ. ಯಾರು ಹ್ಯಾಪಿ ಬರ್ಡೇ ಕಂದ ಅಂತ ಶರ್ಟ್ ಮೇಲೆ ಸಕ್ಕತ್ತಾಗಿ ಕಾಣತ್ತ ಅಂದಿದ್ದು. ಅಲ್ಲ, ರವಿಚಂದ್ರ ಅಂತಲ್ವಾ? ಹಾ ರೇಷ್ಮಾ ಅಕ್ಕ. ರೇಷ್ಮಾ ಚೆನ್ನಾಗಿದೆ. ಥ್ಯಾಂಕ್ಸ್ ಅಂಕಲ್. ಇದು ಓಪನ್ ಮಾಡು. ನನಗೆ ಉಗ್ರಿಲ್ಲ ಗೈಸ್, ಉಗ್ರೆಲ್ಲ ಕಟ್ ಮಾಡ್ಬಿಡ್ತೀನಿ. ಇದು ಹೆಸರು ಹೇಳಿದ? ಹೇಳ್ತಾ ಅದೇ ರೀಲ್ಸ್ ಮಾಡ್ತಾರಲ್ಲ, ಹೌದು ಅಂತ ಅವರು. ಇದು ಅಂಬಿ ಫ್ರೆಂಡ್ಸ್ ಸೀನಾ ಅಣ್ಣ, ಆಮೇಲೆ ನಾವು ಮೊನ್ನೆ ರೀಸೆಂಟ್ ಆಗಿ ಮದ್ವೆ ಹೋಗ್ತಿದ್ವಲ್ಲ, ಗಗನ, ಆಮೇಲೆ ಅವ್ರ ಅಕ್ಕ, ಅವರು ಸೇರಿ ಕೊಡ್ತಾರೆ ಗಿಫ್ಟ್. ಎಡ್ಡಿನೇ ಬಂದ್ಬಿಟ್ಟಿದೆ ದೊಡ್ಡ ದೊಡ್ಡ. ಅದು ಅವ್ನಿಗೆ ಯೂಸ್ ಇಲ್ಲ ಇದು. ಅದೇ ಅವ್ರಿಗೆ ಮರಿ ಕೂಡ ಇದೆಯಾ? ಮರಿ ಅಲ್ಲ. ಮರಿ ಇದು ನಾನು, ಇದು ವಿಷ್ಣು. ಅಂಬಿ ನಾನಿಲ್ಲ, ನಾನು ಮರಿ ಅಲ್ವಲ್ಲ. ಅಂಬಿ ಆ ದಪ್ಪದ ಫಂಟ. ಇಲ್ಲ ದೊಡ್ಡ ಕೊಟ್ಟಿದ್ದಾರೆ. ಇದು ಅಂಬಿ ನಾನು ವಿಷ್ಣು. ಸಕ್ಕದಾಯ್ತು. ಚೆನ್ನಾಗಿದೆ ಅಲ್ಲ? ಎಷ್ಟು ಗಮ್ಮತ್ತಾಗಿದೆ. ಓ ಸರಿ ಕ್ರಿಕೆಟ್ ಯಾ ಕೃಷ್ಣ ನೆಕ್ಸ್ಟ್ ನಿನ್ ದೊಡ್ಡ ಪ್ಲೇಯರ್ ಆಯ್ತು. 3 ಬಾಲ್ 3 ಬ್ಯಾಟ್ ಇದೆ. RCB ಪರವಾಗಿ ಆಡ್ತಾನೆ. ಏನಿದು? ಇದೇನು ಸ್ಪೈಡರ್ ಮ್ಯಾನ್? ಸ್ಪೈಡರ್ ಮ್ಯಾನ್. ಇದು ಸ್ಕೇಟ್ ಮೇಲೆ ಬಿಟ್ರೆ ಓಡುತ್ತಲ್ಲ, ಇದು ಸ್ಕೇಟ್ ಅಲ್ಲಿ ಅಟ್ಯಾಚ್ ಮಾಡಿ ಬಿಟ್ರೆ ಸ್ಕೇಟ್ ಅಲ್ಲಿ ಓಡುತ್ತಲ್ಲ. ಓಡುತ್ತೆ. ಎಲ್ಲ try ನೀನು ಮಾಡಿ. ಹಂಗೆ ಓಡ್ಬಿಡ್ತೀಯ. ಹಾ. ವಿಕೆಟ್. ದೊಡ್ಡ ಅಪ್ಪ ಮಗ ಮೇಲ್ಗಡೆ ಕುತ್ಕೊಂಡು ಕ್ರಿಕೆಟ್ ಆಡ್ರಿ. ಆಡ್ತೀನಿ, ಅದೇ ನನ್ನ ಖುಷಿ ನನಗೆ. ಅಟ್ ಲಾಸ್ಟ್ ಸಣ್ಣ ವಿಷ್ಣು ಇವೆಲ್ಲ ಆಡ್ಕೊಂಡು ಇದನ್ನ ಓಪನ್ ಮಾಡ್ಬೇಕು ಅಂತ ಹಾಗೆ ಇಟ್ಕೊಂಡಿದ್ವಿ. ಇದು ನಮ್ಮ ಅಮ್ಮ ಅವ್ರ ಅಕ್ಕ ನಮ್ ದೊಡ್ಡಮ್ಮ ಕೊಟ್ಟಿರೋ ಗಿಫ್ಟ್. ಇಷ್ಟು ದೊಡ್ಡದಿದೆ. ನೋಡೋಣ ಯಾಕೆ ಫೋಟೋ ಇರೋದು. ಎಲ್ಲ ಫೋಟೋ ಇಲ್ಲ ಅವ್ರ ಒಳ ಕವರ್ ಆಗಿದೆ. ಸರ್ಪ್ರೈಸ್ಗೆ ಒಂದು ಸರ್ಪ್ರೈಸ್. ಅಂತ ಸರ್ಪ್ರೈಸ್. ನೋಡು. ಎಷ್ಟು ಸಕ್ಕದಾಗಿತ್ತು. ಸಕ್ಕತ್ತಾಗಿದೆ ನೋಡಿ. ಥ್ಯಾಂಕ್ ಯು ದೊಡ್ಡಮ್ಮ, ಥ್ಯಾಂಕ್ ಯು ಸೋ ಮಚ್. ಇವತ್ತೊಂದು ದಿವಸ ಇರ್ರಿ ಅಂತ ಹೇಳಿದ್ರೆ ಅವ್ರು ಹೋಗಬಿಟ್ಟು ಊರ್ಗ್ ಹೋಗ್ಬಿಟ್ರು. ವಾವ್ ಸಕ್ಕದಾಗಿದೆ ಅಂತ. ಹೆಂಗಿದೆ ಹೇಳು ವಿಷ್ಣು? ಫುಲ್ ಫ್ಯಾಮಿಲಿ. ನಾನು ನೋಡಪ್ಪ. ಕರೆಕ್ಟ್ ಅದನ್ನೇ ಹೇಳಿದ್ರೆ ತಾನೇ ಕಾವು. ಎಸ್ ಅಲ್ಲ ಅಲ್ಲಿ ಫುಲ್ ಖುಷಿ ಆಗ್ಬಿಟ್ಟಾರೆ. ನಿಜ ಫ್ಯಾಮಿಲಿ ಒಂದು ಫೋಟೋ ಆತರ ಇರ್ಬೇಕಾಯ್ತು. ಯಾಕೆಂತಂದ್ರೆ ನಾವ್ 3 ಜನದ ಒಟ್ಟಿಗೆ ನಂಗೆ ಮದ್ವೆ ಆಗಿರೋದಿದೆ, ವಿಷ್ಣು ಸಪರೇಟ್ ಇದೆ. ಬಟ್ ಈ ರೀತಿ ಫ್ಯಾಮಿಲಿ ಇಷ್ಟು ಕ್ಲಾರಿಟಿಯಾಗಿ ಇಷ್ಟು ಚೆನ್ನಾಗಿ ಶೈನಿಂಗ್ ಒಂದು ಫೋಟೋ ಬೇಕಿತ್ತು ನಾವು ರೂಮ್ಗೆ ಹಾಕೊಳಕ್ಕೆ ಅಂತ ಹೇಳಿ ಬೇಕಿತ್ತು. ಸಕ್ಕದಾಯ್ತು. ಎಷ್ಟು ಎದ್ದು ಹೊಡಿತೈತೆ ತಡ ಬಂದು ನಾನು ಏನ್ ಅನ್ಬೇಕಂತ ಅವ್ರು ಸಲ್ಲಿಸ್ತಾ ಇದ್ದೀನಿ. ಅತ್ತೆ ಅತ್ತೆ ದೊಡ್ಡ ಅವರು ಇವ್ರು ದೊಡ್ಡತ್ತೆ, ಇವ್ರಮ್ಮ ಚಿಕ್ಕತ್ತೆ. ನಮ್ಮಮ್ಮ ಅತ್ತೆ. ಅತ್ತೆ ಅಷ್ಟೇನಾ? ಅವ್ರ ಅತ್ತೆ ಅವ್ರ ದೊಡ್ಡ ಅತ್ತೆ. ಅಷ್ಟೇನಾ? ಅಷ್ಟೇ Okay, ಗಿಫ್ಟ್ಸ್ ಮನೆ guys, ಇನ್ನ ಸ್ವಲ್ಪ ಜನ ಎಲ್ಲ ಮಾಮೂಲಿ ಅಮೌಂಟ್ ಮುಯಿ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಅವರು ನಮ್ಮ ಅಮ್ಮನ ಪಾರ್ಟಿ ಫ್ರೆಂಡ್ಸ್, ಆಮೇಲೆ ಬಂದಿರೋ ಅಂಬಿ ಮನೆ ಬಿಲ್ಡಿಂಗ್ ಅಲ್ಲಿ ಇರೋರು ಎಷ್ಟೊಂದ್ ಜನ ಮುಯಿ ಕೊಟ್ಟಿದ್ದಾರೆ. ಅವ್ರು ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಯಾಕಂದ್ರೆ ಮುಯಿನ ತೋರ್ಸಕ್ ಆಗಲ್ಲ, ಅದಕ್ಕೋಸ್ಕರ ನಾವ್ ಅಲ್ಲೇ ಇದು ಓಪನ್ ಮಾಡಿದ್ವಿ. ಇದು ಅಲ್ಲಿ ನಮ್ ಫ್ರೆಂಡ್ ಧರ್ಮ ಅಂತ ಕೊಟ್ಟಿರೋದು. ಅಂಬಿ ಫ್ರೆಂಡ್ ಕೊಟ್ಟಿರೋದು ಧರ್ಮಣ್ಣ. ಸಿಲ್ವರ್ ಒಂದಾದ್ರೂ ಗಿಫ್ಟ್ ಗಳಲ್ಲಿ ಬೆಳ್ಳಿ ಬರ್ಬೇಕಂತೆ. ನನ್ ಮಗನ್ ಕೈಗೆ ಸಣ್ಣಕಂತ. ಬಟ್ ಇದು ನನ್ ಮಗನ್ ಆಗಲ್ಲ, ನನಗಾಗತ್ತೆ. ಇಲ್ಲ, ಇನ್ನೊಂದು ವರ್ಷ ಹೋದ್ರೆ ಆಗುತ್ತೆ. ಥ್ಯಾಂಕ್ಸ್ ಬ್ರೋ. ಥ್ಯಾಂಕ್ಸ್ ಧರ್ಮಣ್ಣ, ಥ್ಯಾಂಕ್ Thank ಯು you. ಸೋ ಮಚ್. ಅಷ್ಟೇ ಅಲ್ವಾ? ಮುಗೀತು. ಗಾಯ್ಸ್, ಇದು ನನ್ನ ಮಗನ ಕಾರು. ಇದು ನಾನು ಅಂಬಿ ನನ್ ಮಗನ್ಗೆ ಅಂತ ಹೇಳಿ ಇಬ್ರು ನಾವ್ ನಾವು ಗಿಫ್ಟ್ ಕೊಟ್ಟಿರೋದು ಅವನಿಗೆ. So, ಬಟ್ song ಎಲ್ಲ ಗಿಫ್ಟ್ ಕೊಟ್ಟಿದೀವಿ, ಕಾರ್ ಆನ್ ಆದ್ರೆ ಅವನೇ ಓಡಾಡ್ಬಿಡ್ತಾನೆ. ಅದೊಂದು ಟೆನ್ಷನ್ ಆಗ್ಬಿಟ್ಟಿದೆ. ನನ್ ಮಗನ್ಗೆ ನಾವು ಯಾವ್ದಾದ್ರು ಗಿಫ್ಟ್ ಅಲ್ಲಿ ಯಾವ್ದಾದ್ರು ಗಿಫ್ಟ್ ಕಾಸ್ಟ್ಲಿ ಕೊಟ್ಟಿದೀವಿ ಇಲ್ಲಿವರೆಗೂ ಅಂದ್ರೆ ಅದ್ ನನ್ ಮಗನ್ಗೆ ಇದು ಅಷ್ಟೇ. ಬೇಸ್ ಇದ್ರಲ್ಲಿ ನಾನ್ ಕುತ್ಕೊಂಡು ಓಡಾಡ್ತಿದ್ದೇನೆ. ಸುಮ್ಮನೆ ಯಾಕೆ ವಿಡಿಯೋದಲ್ಲಿ ಹೇಳ್ತೀಯ? ನಾನು ಕುತ್ಕೊಂಡು ಓಡಾಡ್ತಿದ್ದೀನಿ, ಅವನಂತ ತಗೊಂಡ ಅವ್ನು ಕುತ್ಕೊಳ್ತಲ್ಲ. ಗೈಸ್, ಫಸ್ಟ್ ನಮ್ಗೆ ಎಷ್ಟು ಟೆನ್ಷನ್ ಆಗ್ಬಿಟ್ಟಿತ್ತು ಅಂತಂದ್ರೆ, ಇವನಿಗೆ ನನ್ ಮಗನ್ಗೆ ಕಷ್ಟಪಟ್ಟು ಪ್ರೀತಿನ ಗಿಫ್ಟ್ ಕೊಡ್ಸಿದ್ರೆ ಅದ್ರೊಳಗ್ ಕುತ್ಕೊಳಕ್ ಇಲ್ಲ. ಅದ್ ನೋಡಿದ್ರೆ ಅಳ್ತಿದ್ದ, ಫುಲ್ ಎದ್ಕೊಂತಿದ್ದ. ನಾವ್ ಆಕ್ಚುಲಿ ಏನೋ ಪ್ಲಾನ್ ಮಾಡಿದ್ವಿ. ಚಿಚ್ಚಿ ನಡುವೆ ಸ್ವಲ್ಪ ಈಗ ಪರವಾಗಿಲ್ಲ, ಕುತ್ಕೊಳ್ತಾನೆ. ಅಲ್ಲಿ ಕೇಕ್ ಉಯಿಸ್ಬೇಕಾದ್ರೆ ಎಂಟ್ರಿ, ಅವನ್ಗೆ ಎಂಟ್ರಿ ಫಾಗ್ ಎಂಟ್ರಿ ಇರ್ತಾರ. ಆ ಎಂಟ್ರಿಲಿ ನಾವ್ ಇವನ್ಗೆ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕು ನಾವು ಕೊಟ್ಟಿರೋ ಗಿಫ್ಟ್ ಅಲ್ಲಿ ಅಂತ ಪ್ಲಾನ್ ಮಾಡಿದ್ದು. ಅದ್ ನೋಡೇ ಆ ರೇಂಜಿಗೆ ಅಳ್ತಿದ್ದ. ಸೊ ಅದಕ್ಕೋಸ್ಕರ ಆಗ್ಲಿಲ್ಲ ಅದು ಪ್ಲಾನ್. ಅನ್ಬಾಕ್ಸ್ ಮಾಡೋದ್ರಿಂದ ಕವರು ಕಿತ್ತಿರ್ಲಿಲ್ಲ, ಅದಕ್ಕೆ ನಿಮ್ಮ ಮುಂದೆ ನಿಮ್ಮನ್ನ ಅನ್ಬಾಕ್ಸ್
ಅದನ್ನು ಎಸ್ ಇದು ಅಂಬಿ ಕಾವ್ಯ ಕಡೆಯಿಂದ ವಿಷ್ಣುಗೆ ಗಿಫ್ಟ್ ಗಿಫ್ಟ್ ನಮ್ ಕಡೆಯಿಂದ ನೆಕ್ಸ್ಟ್ ನನ್ ಮಗನ್ಗೆ. ಮುಂದಕ್ಕೆ ಅವ್ನು ನಮ್ಗೇನ್ ಗಿಫ್ಟ್ ಕೊಡ್ತಾನೋ ಗೊತ್ತಿಲ್ಲ, ನೋಡೋಣ. ಇದು ಇಲ್ಲಿ ಎಕ್ಸ್ಲೈಟ್ ಇದೆ ಆಯ್ತಾ, ಇದು ಅಮ್ಕುದ್ರೆ ಅವನೇ ಓಡಿಸ್ಬೋದು ಅವನಿಗೆ ಬುದ್ಧಿ ಬಂದಾಗ. ಇಲ್ಲ ಅಂತಂದ್ರೆ ಈಗ ಅವ್ನಿಗೆ Remote ಬುದ್ಧಿ ಇಲ್ವಲ್ಲ, ಸೊ ಇದನ್ನ ನಾವೇ ನಾವೇ ಕಂಟ್ರೋಲ್ ಕೂರಿಸ್ಬಿಟ್ಟು ಓಡ್ಸೋದು. ಟೋಟಲಿ ಆಯ್ತು ಗೈಸ್, ಇಷ್ಟೇ ನೋಡಿ. ಹೇಳು ಮುಂದೆ ಅಲ್ಲಿ ಮುಳುಗೋಣಪ್ಪ ಅವನ ಆಟದಲ್ಲಿ. ತೋರಿಸ್ಬಿಡ. ನನಗೆ ಚಡ್ಡಿ ಚಡ್ಡಿ ಆಗಿಲ್ಲ ಹಾಕಿಲ್ಲ, ಅದಕ್ಕೋಸ್ಕರ ಅವ್ನು ತೋರಿಸಲ್ಲ. ಪುರಪ್ಪ, ಇಷ್ಟು ಕವರ್ ಇದೆಯಾ? ಗಿಫ್ಟ್ ಓಪನ್ ಮಾಡೋದಷ್ಟೇ ಖುಷಿ, ಇವಾಗ ಕ್ಲೀನ್ ಮಾಡೋದಿದೆ, ಇದೆಲ್ಲ ಸೆಟಪ್ ಮಾಡೋದಿದೆಯಾ ಆಯ್ತು, ಅದ್ ಅವ್ರಿಗೆ ಹೆಂಗ್ ಮಾಡ್ಬಿಡೋಣ, ಆಮೇಲೆ ಸೆಟಪ್ ಅಷ್ಟೇ ಮಾಡೋಣ. ಗೈಸ್. Okay, ಇಷ್ಟ ಆಗಿತ್ತು ಗಿಫ್ಟ್. ಸ್ವಲ್ಪ ಮನೆ ತೋರಿಸ್ಬಿಡಿ, ಹಿಂಗಾಗ್ಬಿಟ್ಟಿದೆ ಈಗ ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ಬೇಜಾರಾಗ್ಬೇಡಿ. ಸೋಫಾನ ಜರ್ಸಿಬಿಡಿ, ಯಾಕಂದ್ರೆ ಆ ಗಿಫ್ಟ್ ಗಳನ್ನೆಲ್ಲ ಇಟ್ಕೊಂಡು ರೂಮ್ ಮಂಚಿನ ಮೇಲೆ ಅಂತೂ ವಿಡಿಯೋ ಮಾಡಕ್ಕಾಗಲ್ಲ. ಜಾಸ್ತಿ ಗಿಫ್ಟ್ ಇತ್ತು, ಏನಿಲ್ಲ ಅಂತಂದ್ರೆ ಒಂದು 30 ಗಿಫ್ಟ್ ಇದೆ. ಬಟ್ಟೆಗಳಂತೂ ಪ್ರತಿ ಒಂದಕ್ಕಿಂತ ಚೆನ್ನಾಗಿದೆ. ಎಲ್ಲರಿಗೂ ಇವಾಗ್ಲೂ ತುಂಬಾನೇ ಥ್ಯಾಂಕ್ ಯು ಸೋ ಮಚ್. thank ಎಲ್ಲರೂ you. ಬಂದು ಓಕೆನಾ, ಈ ತರ ಎಲ್ಲ ಕೊಟ್ಟಿದ್ದು ಎಲ್ಲ ಥ್ಯಾಂಕ್ ಯು. ಕರ್ದೋರು ಆಲ್ಮೋಸ್ಟ್ 99.9% ಕರ್ದಿರೋರು ಪ್ರತಿಯೊಬ್ಬರು ಇನ್ನೊಂದು ಕೂಡ 10% ಬಂದಿರ್ಲಿಲ್ಲ. ಅಷ್ಟೇ guys. ದೂರ ದೂರ ಇರೋರು ಬರಕ್ಕಾಗಿಲ್ಲ. ಏನೇನೋ ಕಾರಣಗಳು ಇರುತ್ತೆ, ಪರ್ಸನಲ್ ಕಾರಣಗಳಿರುತ್ತೆ. ಓಕೆ ಗೈಸ್, ಇದು ನೋಡಿದಲ್ಲ, ಇಷ್ಟೇ. ಇದು ಪ್ರತಿ ಒಂದು ಗಿಫ್ಟ್ ಕೂಡ ನನ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಇಂಥದ್ದೇ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಕ್ ಆಗಲ್ಲ, ಅಷ್ಟು ಚೆನ್ನಾಗಿರೋ ಗಿಫ್ಟ್ ಗಳು ಬಂದಿದೆ. ಎಲ್ಲಾನು ನನ್ ಮಗಂಗೆ ಯೂಸ್ಫುಲ್ ಆಗುತ್ತೆ, ಅದ್ರಲ್ಲಿ ನನ್ಗೂ ಸ್ವಲ್ಪ ಯೂಸ್ಫುಲ್ ಆಗುತ್ತೆ. ಆ ಗೊಂಬೆಗಳಾಗಿರ್ಲಿ, ಈ ಫೋಟೋ ಫ್ರೇಮ್ಸ್ ಗಳು, ನಮ್ಮ ಮನೇನ ಡೆಕೋರೇಟ್ ಮಾಡಕ್ ಆಗಿರ್ಲಿ. ಸೊ ಒಬ್ರೊಬ್ರು ಗಿಫ್ಟ್ ಎಲ್ಲ ಹಾಕಿದ್ಮೇಲೆ ಇನ್ನೊಂದ್ಸಲಿ ಆಮೇಲೆ ಬ್ಲಾಕ್ ಈ ಮನೆ ನಾವು ನೆಕ್ಸ್ಟ್ ಖಾಲಿ ಮಾಡಿ ದೊಡ್ಡ ಮನೆಗೆ ಹೋದಾಗ ವಿಷ್ಣು ರೂಮ್ ಅಲ್ಲಿ ಇರ್ತೀನಿ ಆ ಡಾಲ್ ನ. ಸುಮ್ನೆ ಅಂದ್ರೆ ನಾನು ಯೂಸ್ ಮಾಡ್ತೀನಿ ಅಂತ, ನನಗೆ ಗೊಂಬೆಗಳಂದ್ರೆ ಇಷ್ಟ. ಬಟ್ ನನ್ ಮಗಂಗಂತ ಬಂದಿರೋದು ನನ್ ಮಗನೇ ಯೂಸ್ ಮಾಡ್ಲಿ ಅಷ್ಟೇ. ಇಲ್ಲಿ ಬಟ್ಟೆಗಳು ಬಂದಿದೆ, ಸೊ ಪ್ರತಿಯೊಂದು ಬಟ್ಟೆಗಳು, ಎಲ್ಲರೂ ಕೊಟ್ಟಿರೋ ಬಟ್ಟೆಗಳನ್ನ ಹಾಕಿ ಅವ್ನ ಕೈಲಿ ರೀಲ್ಸ್ ಮಾಡಿಸ್ತೀವಿ ನಾವು. ಅಷ್ಟೇ ಗೈಸ್, ತುಂಬಾ Okay, ಖುಷಿ guys. ಆಗ್ತಿದೆ. ಏನ್ ಹೇಳ್ಬೇಕು, ಬರ್ತ್ಡೇ ಕೂಡ ತುಂಬಾನೇ ಚೆನ್ನಾಗಾಯ್ತು. ಸೊ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮಿಸ್ ಮಾಡದೆ ಅಂಬಿಕಾವಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಗೈಸ್, ಸಿ ಯು ಬಾಯ್. ನೆಕ್ಸ್ಟ್ ಇನ್ನೊಂದ್ ಬ್ಲಾಗ್ ಅಲ್ಲಿ ಹೇಳ್ತೀನಿ. ಸೊ ಬರ್ಡೇ ಎಲ್ಲ ಇಲ್ಲೆಲ್ಲ ಆಯ್ತು, ಆಲ್ಮೋಸ್ಟ್ ಅದು ಎಷ್ಟು ಖರ್ಚಾಯ್ತು ಅಂತ ಎಷ್ಟು ಜನ ಅದನ್ನ ಕೇಳ್ತಿದ್ದಾರೆ. ಹೇಳ್ತೀನಿ ಆಮೇಲೆ. ನೆಕ್ಸ್ಟ್ ಇನ್ನೊಂದು ಆಲ್ಬಮ್ ಅಲ್ಲಿ ಆಲ್ಮೋಸ್ಟ್ ನಾವು ಎಲ್ಲಾರನ್ನೂ ತೋರಿಸ್ತೀವಿ. ಅದ್ರಲ್ಲಿ ಇದ್ರಲ್ಲಿ ನಮ್ಮಪ್ಪ ಅಮ್ಮ, ಅಂಬಿ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲರೂ. ಪ್ರತಿಯೊಬ್ಬರನ್ನ ಎಕ್ಸ್ಪ್ಲೈನ್ ಮಾಡಿ ಬಂದಿರೋರು ಒಬ್ರು ಕೂಡ ಆಲ್ಬಮ್ ಅಲ್ಲಿ ಇರುತ್ತಲ್ವಾ ಫೋಟೋ, ಆಲ್ಬಮ್ ಅಲ್ಲಿ ಅದು ಅದೇನೋ ಹಾಕಿಲ್ಲ ಅಂದ್ರೆ ನೆಕ್ಸ್ಟ್ ಇದು ಎಷ್ಟು ಖರ್ಚಾಯ್ತು ಏನು ಅಂತ ಕೇಳಿದ್ರಲ್ಲ, ಅದನ್ನ ಫಸ್ಟ್ ಬಿಟ್ಟು ಆಮೇಲೆ ನೆಕ್ಸ್ಟ್ ಅದು ಬಿಡ್ತೀವಿ. ಅಂದ್ರೆ ಹೇಳ್ಬಿಡ್ಬೋದು ಈಗ ಒಂದ್ ಬಡಲ್ ಎಷ್ಟು ಖರ್ಚಾಯ್ತಾ, ಆ ತರ ಬೇಡ. ಸೊ ಎಲ್ಲಿ ಮಾಡ್ತಿದ್ದು, ಏನು ಎತ್ತ ಅಂತ ಪಿನ್ ಟು ಪಿನ್ ಡೀಟೇಲ್ಸ್ ಆಗಿ ಆ ಒಂದು ಬ್ಲಾಗ್ ಅಲ್ಲಿ ಹೇಳ್ತೀವಿ. ಈಗ ವಿಷ್ಣು ಫುಲ್ ತರ್ಲೆ ಮಾಡ್ತಿದ್ದಾನೆ, ಈಗ ಮನೆ ಕ್ಲೀನ್ ಮಾಡ್ಬೇಕು, ರೀಲ್ಸ್ ಮಾಡ್ಬೇಕು, ಟೈಮ್ ಆಯ್ತು. ಸಿ ಯು ಗೈಸ್, ಬಾಯ್. ಬಾಯ್.